ಹಾಯ್ ನಮಸ್ಕಾರ ಸ್ನೇಹಿತರೆ. ನಾನು ನಿನ್ನೆ ಒಂದು ಡೈನಿಂಗ್ ಟೇಬಲನ್ನು ಹೊಸದಾಗಿ ತಗೊಂಡೆ. ಸೊ ಓನರನ್ನು ಪರ್ಮಿಷನ್ ಕೇಳಿದ್ದೀನಿ ಅವರ ಶಾಪನ್ನು ತೋರಿಸೋದಕ್ಕೆ. ಸ್ವಲ್ಪ ತಿಳಿಸ್ಕೊಡ್ಬೋದಾ ವೀಕ್ಷಕರಿಗೆ? ಶೋರೂಮ್ ನೇಮ್ ಬಂದ್ಬಿಟ್ಟು ರಿಚ್ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಅಂತ. ನಮ್ದು ಇಲ್ಲಿ ಹಾಸನ್ ತಣ್ಣೀರಳ್ಳ ಸರ್ಕಲ್ ಇಂದ ಬೇಲೂರು ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ವಿಜಯನಗರ ಬಸ್ ಸ್ಟಾಪ್ ಹತ್ರ ಕಾಣುತ್ತೆ. ಇಲ್ಲಿ ನಮ್ಮಲ್ಲಿ ಫರ್ನಿಚರ್ಸ್ ಎಲ್ಲ ಕಾರ್ನರ್ ಸೋಫಾ, ಆಮೇಲೆ ಕುಷನ್ ಸೋಫಾಗಳು, ನಿಮಗೆ ವುಡನ್ ಸೋಫಾಗಳು, ಡೈನಿಂಗ್ ಟೇಬಲ್, ಮತ್ತು ಕಾರ್ಡ್ಸು, ವಾಲ್ಡ್ರೂಬ್ಸು, ಬೆಡ್ಸು, ಆಫೀಸ್ ಟೇಬಲ್ಸು, ವೀಲ್ ಚೇರ್ಸು, ಆಮೇಲೆ ಪ್ಲಸ್ ಇಂಟೀರಿಯರ್ ಮನೆಗೆ, ಹೊಸ ಮನೆಗೆ ಇಂಟೀರಿಯರ್ಸ್ ಮತ್ತು ಆಫೀಸ್ ಇಂಟೀರಿಯರ್ಸ್, ಆಮೇಲೆ ಈ ರೆಸಾರ್ಟ್ಸು, ಇದಕ್ಕೆಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿಕೊಡ್ತೀವಿ. ಅಡ್ರೆಸ್ ಕರೆಕ್ಟಾಗಿ ಹೇಳಿದ್ದೀನಿ, ಗೊತ್ತಾಗ್ಲಿಲ್ಲ ಅನ್ಬೇಡಿ. ಸ್ವಲ್ಪ ತಿಳಿಸ್ಕೊಡ್ತೀರಾ ಏನೆಲ್ಲ ಇದೆ ನಿಮ್ಮ ಶಾಪ್? ಮೇಡಮ್, ನಮ್ಮಲ್ಲಿ ನೋಡಿ ಇದೆಲ್ಲ ಫರ್ನಿಚರ್, ಇದು ರೆಕ್ಲೈನರ್ಸ್. ಇದು ಇದೆಲ್ಲ ನಿಮಗೆ ರೆಕ್ಲೈನಿಂಗ್ ಆಗುತ್ತೆ. ಇದೆಲ್ಲ ನೀವು ನೋಡಿ ಈ ತರ ಒಂದು ಹೋಮ್ ಥಿಯೇಟರ್ಸ್ ಆಗಲಿ, ಮನೆಯಲ್ಲಿ ಒಂದು ಆರಾಮಾಗಿ ಕಂಫರ್ಟೇಬಲ್ ಆಗಿ ಒಂದು ರೆಸ್ಟ್ ಮಾಡಬಹುದು. ಇವೆಲ್ಲ ನಿಮಗೆ ಲಾಂಜರ್ ಸೋಫಾಸ್ ಬರುತ್ತೆ. ಇದೆಲ್ಲ ವುಡನ್ ಟೀಪಾಯ್ಸ್. ನೀವು ಬನ್ನಿ ಮೇಡಮ್, ಇಲ್ಲಿ ಇದೆಲ್ಲ ನೋಡಿ, ಇದೆಲ್ಲ ಎಲ್ ಶೇಪ್ ಅಲ್ಲಿ ಬರುತ್ತೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ಬರುತ್ತೆ. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ. ಪ್ರೈಸ್ ಎಲ್ಲ ಹಾಕಿರ್ತೀವಿ, ಆಫರ್ ಪ್ರೈಸ್. ಆಮೇಲೆ ಇವಾಗ ಟ್ರೆಂಡ್ ನಡೀತಾ ಇರೋದು ಈ ಟೈಪ್ ಅಲ್ಲಿ. ಇದೆಲ್ಲ ವುಡನ್ ಇದೆಯಲ್ಲ, ಇದೆಲ್ಲ ಹ್ಯಾಂಡಲ್ಗೆಲ್ಲ ವುಡನ್ ಸ್ಟ್ರಕ್ಚರ್ ಕೊಡ್ತಾ ಇದೀವಿ. ನೋಡೋದಕ್ಕೆ ಲುಕ್ ವೈಸ್ ಚೆನ್ನಾಗ್ ಕಾಣ್ಲಿ ಅಂತ ಬಾರ್ಡರ್ ಗೆಲ್ಲ ವುಡನ್ ಕೊಡ್ತಾ ಇದೀವಿ. ಇವೆಲ್ಲ ನಾವು ಓನ್ ಸ್ವಂತ ಮಾಡ್ತೀವಿ. ನಮ್ದೇ ಇಲ್ಲೇ ಫ್ಯಾಕ್ಟರಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತಾಳ್ದರ್ಕೊಪ್ಲ ಹತ್ರ ಇದೆ. ನಾವೇ ನಿಮ್ಗೆ ಯಾವ ತರ ಬೇಕು ನಿಮ್ ಮನೆ ಕಸ್ಟಮೈಸ್ ಸೈಜ್ ತಗೊಂಡು, ಆಮೇಲೆ ಕಲರ್ ಆಪ್ಷನ್ಸ್ ಇದೆ, ಕ್ಯಾಟಲಾಗ್ಸ್ ಇದೆ, ಯಾವ್ದು ಕಲರ್ ಚೂಸ್ ಮಾಡ್ತೀರಾ. ಆಮೇಲೆ ಒಳಗಡೆ ಹಾಕೋ ಏನ್ ಪದಾರ್ಥ ಅದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು 108 ಅಂಗಡಿ ಆಗಿದ್ದಾವೆ. ಕಾಂಪಿಟೇಷನ್, ಕ್ವಾಲಿಟಿನೂ ಡಿಫ್ರೆನ್ಶಿಯೇಟ್ ಇದೆ. 10,000ಕ್ಕೂ ಸೋಫಾ ಸಿಗುತ್ತೆ, 1,00,000ಕ್ಕೂ ಸಿಗುತ್ತೆ. ಸೊ ಬಿಟ್ವೀನ್ ಡಿಫ್ರೆನ್ಸ್ ಏನಿದೆ ಅಂತ ಬೇಕಾದ್ರೆ ಕಣ್ ಮುಂದೆ ನೋಡ್ಬಿಟ್ಟು ನೀವು ಮಾಡಿಸ್ಕೊ ಹೋಗ್ಬೋದು. ಒಂದು ಗುಡ್ ಕ್ವಾಲಿಟಿಲು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋ ಜವಾಬ್ದಾರಿ ನಮ್ದು. ಇದೆಲ್ಲ ಇವೆಲ್ಲ ಮೇಡಮ್ ಆಫರ್ ಪ್ರೈಸ್. ಆಫರ್ ಹೋಗಿ ಒಂದು 40,000 ಇದೆ. ಇದು ನಿಮಗೆ ಫೋಮ್ ಬರುತ್ತೆ, ಡ್ಯೂರೋಫ್ಲೆಕ್ಸಿನ್ ಫೋಮ್ ಹಾಕಿರ್ತೀವಿ, 50 ಡೆನ್ಸಿಟಿ. ಒಳಗಡೆ ನೀಮುಡ್ ಮತ್ತೆ ಗರ್ಗೆ ಮರ ಅಂತ ಬರುತ್ತೆ, ಗರ್ಗೆ ವುಡ್ ಹಾಕಿರ್ತೀವಿ. ಇವೆಲ್ಲ ಶ್ಯೂಯರ್ ಫ್ಯಾಬ್ರಿಕ್. ಇವೆಲ್ಲ ಒಳ್ಳೆ ಎ ಗ್ರೇಡ್ ಮೆಟೀರಿಯಲ್ ಇರುತ್ತೆ ಫೋಮ್ ಎಲ್ಲ. ಇದು 3-2 ಅನ್ನೋದು, ಅಂದ್ರೆ 2+3. 3-2 ಇದ್ರ ಕಲರ್ಸ್ ಯಾವ್ದು ಬೇಕಾದ್ರೂ ಕಲರ್ಸ್ ಸಿಗುತ್ತೆ ನಿಮಗೆ. ಇದು ಸಿಂಗಲ್ ಅಲ್ಲ? ಸಿಂಗಲ್. ಅದು ಬಾಸ್ ಚೇರ್ ಅಂತ ಮೇಡಮ್. ಇದು ಬಾಸ್ ಚೇರ್ ಅಂತ. ಇದರಲ್ಲೂ ಕಲರ್ ಆಪ್ಷನ್ಸ್ ಅವೈಲೇಬಲ್. ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹೊಸ ಮನೆ ಕಟ್ಟಿರ್ತಾರಲ್ಲ ಮೇಡಮ್, ಹೊಸ ಮನೆಗಳಿಗೆ ಈ ಕಾರ್ಡ್ಸ್ ಮಾಡಿರ್ತಾರೆ, ಅದಕ್ಕೆ ಬ್ಯಾಕ್ ಹೆಡ್ ಬೋರ್ಡ್ ಬೇಕು ಅಂತ. ಇದರಲ್ಲಿ ಕಲರ್ಸ್ ಇದು ಯಾವ ತರ, ಈ ಪ್ಯಾಟರ್ನ್ ಬೇಕಾ, ಈ ಪ್ಯಾಟರ್ನ್ ಬೇಕಾ, ಈ ತರ ಪ್ಯಾಟರ್ನ್ಸ್ ಹೆಡ್ ಬೋರ್ಡ್ ಮೆಜರ್ಮೆಂಟ್ ತಗೊಂಡು ಅದ್ರ ತಕ್ಕಂತೆ ಮಾಡ್ಕೊಡ್ತೀವಿ. ಇದೆಲ್ಲ ಏನ್ ಬಜೆಟ್? ಇದೆಲ್ಲ ಸ್ಕ್ವೇರ್ ಫೀಟ್ 300 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಬರುತ್ತೆ, 300 ಹಂಗ್ ಸ್ಟಾರ್ಟ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಮಾಡ್ಬಿಟ್ಟು ಡೆಲಿವರಿ ಮಾಡ್ತೀವಿ. ಹೋಗಿ ಮೆಜರ್ಮೆಂಟ್ ತಗೊಳ್ತೀವಿ, ನಮ್ಮ ಹುಡುಗರು ಹೋಗ್ಬಿಟ್ಟು ಫಿಟ್ ಮಾಡಿ ಬರ್ತಾರೆ. ಇದೆಲ್ಲ ನಾವೇ ಇಂಟೀರಿಯರ್ ಸಮೇತ ಇಂಟೀರಿಯರ್ ಮಾಡ್ತೀವಿ. ಇದೆಲ್ಲ ಒಂದ್ ಮನೆಗೆ ಮೆಜರ್ಮೆಂಟ್ ತಗೊಂಡು ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್ ನೋಡಿ, ಯಾವ ತರ ಬೇಕು, 3D ಡಿಸೈನ್ ಬೇಕಾ 3D ಡಿಸೈನ್ ಕೊಡ್ತೀವಿ. ಆಮೇಲೆ ನಮ್ಮ ವರ್ಕರ್ಸ್ ಇರ್ತಾರೆ, ಇಲ್ಲ ಮಿಷಿನ್ಸ್ ಅಲ್ಲಿ ವರ್ಕ್ ಮಾಡಿಸಿ ಅಂದ್ರೆ ಮಾಡ್ಯುಲರ್ ಇಂಟೀರಿಯರ್ ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಮಾಡ್ಯುಲರ್ ಕಿಚನ್ ಏನ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಅಲ್ಲಿ ಇದೆಲ್ಲ ಕರ್ಟನ್ಸ್. ಈ ಕರ್ಟನ್ಸ್ ಇರುತ್ತಲ್ಲ, ಕರ್ಟನ್ಸ್ ಅಷ್ಟೇ ಸೈಜ್ ತಗೊಂಡು ನಿಮ್ ಮನೆಗೆ ಯಾವ ತರ ಬೇಕು ಕಾಂಬಿನೇಷನ್. ಈಗ ಹೆಂಗ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ, ಈಗ ಸೋಫಾ ಕಲರ್ ಎಲ್ಲ ಪ್ರೀಮಿಯಂ ಮೇಡಮ್, ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಇವೆಲ್ಲ ಮೀಟರ್ 600 500 ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಚೆನ್ನಾಗಿದೆ ಕ್ವಾಲಿಟಿ. ಇದು ಎಲ್ಲ ಆರ್ಡರ್ ತಗೊಂಡು ಇದೆಲ್ಲ ಆರ್ಡರ್ ಕಸ್ಟಮೈಸ್ ಮೇಡಮ್. ಇದೆ ಹೊಸ ಬಿಲ್ಡಿಂಗ್, ಮೆಜರ್ಮೆಂಟ್ ತಗೊಳ್ತೀನಿ, ಯಾವ ಚೂಸ್ ಮಾಡ್ತೀರಾ ಅದನ್ನ ಮಾಡ್ಕೊಡ್ತೀವಿ. ಇದೆಲ್ಲ ವರ್ಕ್ ಎಲ್ಲ ಎಷ್ಟು ದಿನಕ್ಕೆ ಮಾಡ್ಕೊಡ್ತೀರಾ? ವೀಕ್ ಬೇಕೇ ಬೇಕು ಮೇಡಮ್. ಕಮ್ಮಿ ಅಂದ್ರೆ 1 ವೀಕ್ ಬೇಕು. ಇವೆಲ್ಲ ಸೋಫಾ ಕಮ್ ಬೆಡ್ ಅಂತ. ಇದೆಲ್ಲ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್. ಮನೇಲಿ ಹಾಲಲ್ಲಿ ಕಡಿಮೆ ಇರುತ್ತೆ ಅಂತಾರಲ್ಲ ಅಂತವರಿಗೆ. ಇದನ್ನ ಈ ತರ ಹಾಕ್ಬೋದಾ? ಹೀಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಆರಾಮಾಗಿ ಇಬ್ರು ಮಲ್ಕೋಬಹುದು. ಇದು ಮೋಸ್ಟ್ಲಿ ಇಲ್ಲಿ ಅನ್ಸುತ್ತೆ. ನೋಡಿ ನನ್ಗೆ ಗೊತ್ತು. ಹಂಗೇನಿಲ್ಲ, ಈ ತರ ಆಗುತ್ತೆ. ಈ ತರ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಜೋಡಿಸ್ಕೊಂಡ್ರೆ 2-3 ಜನ ಮಲ್ಕಬಹುದು. ಬೆಡ್ ಕಮ್ ಸೋಫಾ ಕಮ್ ಬೆಡ್ ಚೆನ್ನಾಗಿದೆ. ಇದನ್ನ
ಇಲ್ವಾ ಬೇಡ ಅಂತ ನಿಮಗೆ ಪುಷ್ ಮಾಡಿದ್ರೆ 3 ಸೀಟರ್ ಸೋಫಾ ಆಗುತ್ತೆ. ಓಕೆ ಇಲ್ಲ ಅಂದ್ರೆ ಸೋಫಾ ಕಂಬೇಡ್ ಮಾಡ್ಕೋಬಹುದು. ಹಾಲಲ್ಲಿ ಚಿಕ್ಕ ಜಾಗ ಇರುತ್ತಲ್ಲ, ಆಮೇಲೆ ಮತ್ತೆ ಸ್ಟೋರೇಜ್ storage ಐಟಮ್ಸ್ ಇಟ್ಕೋಬಹುದು. ಓಕೆ. ಸ್ಟೋರೇಜ್ ಆಗುತ್ತೆ. ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನೂ ಬಂದಿದೆ ಸ್ಟೋರೇಜ್. ಅದೇ ಸ್ಟೋರೇಜ್ ಇಲ್ಲೆಲ್ಲ ಸ್ಟೋರೇಜ್ ಇಲ್ಲ ಇದೆಲ್ಲ ಪುಷ್ ಒಳಗಡೆ ಹೋಗುತ್ತೆ. ಓಕೆ ಓಕೆ. ಇದನ್ನ ಮಾಡಿದ್ರೆ ಏನಿದೆ ಇದು 43 ಏನೋ ಇದೆಯಾ? 35,000 ಇದೆ ಆಫರ್ ಪ್ರೈಸ್ಗೆ. ಓಕೆ. ಈ ತರ ರೆಡಿಮೇಡ್ ಎಲ್ ಇ ಡಿ ಬೇಕು, ರೆಂಟ್ ಪರ್ಪಸ್ ಅಲ್ಲಿ ಇರ್ತಾರೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ನೋಡಕ್ ಔಟ್ಲುಕ್ ಚೆನ್ನಾಗಿ ಬೇಕು ಅಂದ್ರೆ ಇದೆಲ್ಲ ಒಂದು 13,000-15,000 ಗೆಲ್ಲ ಸಿಗುತ್ತೆ. ಇದರಲ್ಲೂ ಕ್ವಾಲಿಟೀಸ್ ಇದೆ. ಓಕೆ. ಕಬೋರ್ಡ್ಸ್ ಆಗ್ಲಿ, ಕ್ರಾಕರಿ ಯೂನಿಟ್ಸ್ ಓಕೆ ಎಲ್ಲ ಸಿಗುತ್ತೆ. ಇದು ರೆಕ್ಲೈನರ್ ಅಲ್ಲ? ಇವೆಲ್ಲ ರೆಕ್ಲೈನರ್. ಇದು ಲೆದರ್ದಾ? ಇದೆಲ್ಲ ಆಫ್ ಲೆದರ್ ಅಂತ. ಇದು ರೆಕ್ಲೈನರ್ಸ್. ಇದರಲ್ಲೂ ನಿಮಗೆ ಕಲರ್ಸ್ ಆಪ್ಷನ್ಸ್ ಇದೆ. ಓಕೆ. ಇದು ಚೆನ್ನಾಗಿದೆ ಕಲರ್. ಅದು ಕಲರ್ಸ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಎಲ್ಲ ಎಲ್ ಶೇಪ್ ಸೋಫಾಸ್ ಇದೆಲ್ಲ 30-40 ಟೀಪಾಯ್ಗಳು ಸಿಗುತ್ತೆ ಅಲ್ವಾ? ಸೆಂಟರ್ ಟೇಬಲ್ಸ್ ಎಲ್ಲ ಇದೆ. ಓಕೆ. ಸೆಂಟರ್ ಟೇಬಲ್ ಅಂತೀರಾ? ಇದೆಲ್ಲ ಸೆಂಟರ್ ಟೇಬಲ್ಸ್, ಟೀಪಾಯ್ಸ್ ಎಲ್ಲ ಸಿಗುತ್ತೆ. ಇವೆಲ್ಲ ಮಾರ್ಬಲ್ ಫಿನಿಶಿಂಗ್. ಇವಾಗ PVD ಕೋಟೆಡ್ ಮಾರ್ಬಲ್ ಫಿನಿಶಿಂಗ್ ಒಳ್ಳೆ ಟ್ರೆಂಡ್ ನಡೀತಾ ಉಂಟು. ಚೇಂಜ್ ಆಗ್ತಾ ಇರುತ್ತಲ್ಲ. ನಮ್ ಮೇಲ್ಗಡೆನು 2-3 ಫ್ಲೋರ್ ಇದೆ. ಓಕೆ, ನೋಡೋಣ. ಡೈನಿಂಗ್ ಮತ್ತೆ ವುಡನ್ ಸೋಫಾಗ್ ಅಂತ 3 ಫ್ಲೋರ್ ಇನ್ನೂ ಇದೆ. ಬನ್ನಿ ಬೇಕಾದ್ರೆ. ಓಕೆ ಓಕೆ, ತೋರಿಸಿ. ಇದು ಸಿಗುತ್ತಾ ಬೀನ್ ಬ್ಯಾಗ್? ಬೀನ್ ಬ್ಯಾಗ್ಸ್. ಏನ್ ರೇಟ್ ಇದೆ ಇದು ಬೀನ್ ಬ್ಯಾಗ್? ಬೀನ್ ಬ್ಯಾಗ್ಸ್ ಎಲ್ಲ ನಿಮಗೆ 1500 ಇಂದ ಸ್ಟಾರ್ಟ್ ಆಗುತ್ತೆ. ಇದಾ? 1500 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇವೆಲ್ಲ ಕ್ರಾಕರಿ ನೋಡಿ, ಕಿಚನ್ ಎಲ್ಲ ಆಗ್ಲಿ, ಇದು ಬೋತ್ 2 in 1 ಕಾನ್ಸೆಪ್ಟ್ ಮಾಡ್ಕೋಬಹುದು. ಬುಕ್ ಶೆಲ್ಫ್, ಬುಕ್ಸ್, ಲೈಬ್ರರಿ ಮಾಡಬಹುದು. ಕ್ರಾಕರಿ ಯೂನಿಟ್ ಕಿಚನ್ ಅಲ್ಲಿ ಏನಾದ್ರು ಡೈನಿಂಗ್ ಗೆ ಗ್ಲಾಸ್ ಆ ತರ ಎಲ್ಲ ಇಟ್ಕೋಬಹುದು. ಲಿಫ್ಟ್ ವ್ಯವಸ್ಥೆ ಇದೆಯಾ ಸರ್? ಹಾ ಮೇಡಮ್, ಲಿಫ್ಟ್ಸ್ ಎಲ್ಲ ಇದೆ. ಯಾಕಂದ್ರೆ 3 ಫ್ಲೋರ್ಸ್ 4 ಫ್ಲೋರ್ ಇದೆಯಲ್ಲ, ಲಿಫ್ಟ್ಸ್ ಇರಲೇಬೇಕು. ಸ್ಟೆಪ್ಸ್ ಇದೆ. ಎಷ್ಟು ವರ್ಷ ಆಯ್ತು ಈ ಶಾಪ್ ಮಾಡಿ? ಈ ಶಾಪ್ ಮಾಡಿ ಈಗ ಒಂದು 8 months ಆಗ್ತಾ ಬಂತು. ನಮ್ದು ಹಳೇದ್ ರಿಂಗ್ ರೋಡ್ ಅಲ್ಲಿ ಇದೆ. ಅದು ಒಂದು 4 years 5 years ಹತ್ರ ಆಯ್ತು. ಓಕೆ, ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಇದನ್ನು ಸೋಫಾದೇನಾ? ಇದು ಈ ಫ್ಲೋರ್ ಮೇಡಮ್ ವುಡನ್ ಸೋಫಾ, ವುಡನ್ ಕಾನ್ಸೆಪ್ಟ್ ಮಾಡಿದ್ವಿ ಫ್ಲೋರ್. ಇದು ಮಹಾಗನಿ ಪ್ರೀಮಿಯಂ ಕ್ವಾಲಿಟಿ ವುಡನ್ ಕಾರ್ನರ್ ಸೋಫಾ. ಅದಕ್ಕೆ ಮ್ಯಾಚಿಂಗ್ ಒಂದು ಸೆಂಟರ್ ಟೇಬಲ್ ಚೆನ್ನಾಗಿದೆ. ಇದು ಈ ವುಡನ್ ಕಾನ್ಸೆಪ್ಟ್ ಅಲ್ಲಿ ನೀವು ಇಲ್ಲೆಲ್ಲ ವುಡನ್ನೇ ಇರುತ್ತೆ. ಏನಾದ್ರು ಇಟ್ಕೊಂಡು ಕಾಫಿ ಗಿಫಿ ಕುಡಿಯೋದಾರೆ, ಟಿಫಿನ್ ತಿಂಡಿ ಕೊಟ್ರೆ ಏನಾದ್ರು ಇಟ್ಕೋಬಹುದು. ಪ್ಲೇಟ್ಸ್, ಮ್ಯಾಚಿಂಗ್ ಟೀಪಾಯ್. ಇದು ಒಳ್ಳೆ ಡ್ಯೂರಬಿಲಿಟಿ ಬರುತ್ತೆ. ನೋಡಕ್ ಒಂದು ವಿಂಟೇಜ್ ಲುಕ್ ಇದೆ, ಬೇರೆ ಒಂದು ಲುಕ್ ಬರುತ್ತೆ. ಏನ್ ರೇಂಜ್ ಇದೆ ಸರ್ ಇದು ಬಜೆಟ್? ಇದೆಲ್ಲ ಮೇಡಮ್ ಒಂದು 45,000 ನಡೆದಿದೆ ಆಫರ್ ಪ್ರೈಸ್. 45. ಇವಾಗ ಮಹಾಗನಿ ವ್ಯಾರಂಟಿ ಇರುತ್ತೆ. ಹೊಸ ಡಿಸೈನ್ಸ್ ಅನ್ಸುತ್ತಲ್ಲ ಇದೆಲ್ಲ? ನ್ಯೂ ಪ್ಯಾಟರ್ನ್ ಇದೆ. ಇದೆಲ್ಲ ನಿಮಗೆ ನೀವು ಮಾಡ್ಸಕ್ ಹೋದ್ರೆ 60,000-70,000 ಬೀಳುತ್ತೆ. ಕ್ವಾಲಿಟಿ ಫೀಲೇ ನೋಡಿ, ನಿಮಗೆ ಟಚ್ ಫೀಲ್ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅನ್ನೋದು ಫೀಲ್ ನೋಡಿ. ಅಲ್ಲೇ ಪಾಲಿಶ್ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ವಾರಂಟಿ ಇರುತ್ತೆ. ಕ್ರ್ಯಾಕ್ ಆಗ್ಲಿ, ಮೇಡಮ್ ಕ್ರ್ಯಾಕ್ ಹುಳ ಬಿದ್ರೆ ನಿಮಗೆ ಪೀಸ್ ಟು ಪೀಸ್ ವಾಪಸ್ ಕೊಡ್ತೀವಿ. ಪೀಸ್ ಟು ಪೀಸ್ ಅಂದ್ರೆ ಇದು ಫುಲ್ ಇದಾಗಿ ಹೊಸ ಪೀಸ್ ಬೈ ಚಾನ್ಸ್ ಹುಳ ಬಿತ್ತು ಅಂತ ನೀವು ಆಗಲ್ಲ. ಇದೆಲ್ಲ ಮರ ಟ್ರೀಟೆಡ್ ಆಗಿರುತ್ತೆ. ನಿಮಗೆ ಹುಳ ಬಿತ್ತು ಅಂದ್ರೆ ನಾವು ಬೇರೆ ಹೊಸ ಪೀಸ್ ಟ್ರೀಟೆಡ್ ಮೀನ್ಸ್ ಕೆಮಿಕಲ್ ಟ್ರೀಟ್ ಮಾಡೇ ಸೊ ಅಷ್ಟು ಈಸಿಯಾಗಿ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ. ಕುಶನ್ಸ್ ಅಷ್ಟೇ, ನಿಮಗೆ ಕ್ಲೇ ಕೆಳಗಡೆ ಪ್ಲೈವುಡ್ ಇರೋದ್ರಿಂದ, ಬೇಸ್ ಇರೋದ್ರಿಂದ, ಒಳ್ಳೆ ಎ ಗ್ರೇಡ್ ಮೆಟೀರಿಯಲ್ ಹಾಕಿರೋದ್ರಿಂದ ಒಂದು ಒಳ್ಳೆ ಬಾಳಿಕೆ ಬರುತ್ತೆ. 10 years ಆರಾಮಾಗಿ ಕುಶನ್ ಲೈಫ್ ಬರುತ್ತೆ ಮೇಡಮ್. ಇನ್ನೂ ಇದೆ ನೋಡಿರುತ್ತೆ. ಇದೆಲ್ಲ 311 ಮೇಡಮ್. ಇದೆಲ್ಲ 311. ಅದಕ್ಕೆ ಮ್ಯಾಚಿಂಗ್ ಟೀಪಾಯ್ಗಳು ವೆರೈಟೀಸ್ ಇದೆ. ಆಮೇಲೆ ಇದ್ರಲ್ಲಿ ನಿಮಗೆ ಯಾವ ತರ ಡಿಸೈನ್ಸ್ ಬೇಕು ಕಸ್ಟಮೈಸ್ ಮಾಡಬಹುದು. ಹ್ಯಾಂಡಲ್ಸ್ ಆಗ್ಲಿ, ಬೇಸ್ ಆಗ್ಲಿ, ಕಲೆಕ್ಷನ್ಸ್ ತುಂಬಾ ಇದೆ ಮೇಡಮ್. ಇದೆಲ್ಲ ರೆಸಾರ್ಟ್ ಆ ತರದೆಲ್ಲ ಮಾಡಿದ್ರೆ ಅಂತವಕ್ಕೆಲ್ಲ ಹಾಕಕ್ ಚೆನ್ನಾಗೈತೆ. ಇದು ನೋಡಿ, ಇದು ಫ್ಯಾಬ್ರಿಕ್ ಎಷ್ಟು ಚೆನ್ನಾಗೈತೆ ಅಂತ. ಇದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಫ್ಯಾಬ್ರಿಕ್. ಇದು ಚೆನ್ನಾಗಿದೆ ಸ್ನೇಹಿತರೆ. ಇದು ಫ್ಯಾಬ್ರಿಕ್ ಅಲ್ಲ? ಫ್ಯಾಬ್ರಿಕ್. ಇದು ವುಡನ್, ಮಹಾಗನಿ ವುಡನ್. ಅದರಲ್ಲಿ ನಿಮಗೆ ಬ್ಲಾಕ್ ಪಾಲಿಶ್ ಇದೆ, ಮೋಲ್ಡೆಡ್ ಕುಶನ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಕಂಫರ್ಟ್ ಇದೆ ಜಾಸ್ತಿ. ಮತ್ತೆ ಟೀಪಾಯ್ಗಳು ನೋಡಿ, ಇವೆಲ್ಲ ಟೀಪಾಯ್ಗಳು. ಓಕೆ. ಅದೆಲ್ಲ ನೋಡಿ ಮಹಾರಾಜ ದಿವಾನ್ಸ್. ಅದೊಂದು ತೋರ್ಸೋಣ. ಇದೆಲ್ಲ ಯೂನಿಕ್ ಪ್ಯಾಟರ್ನ್ಸ್. ಹಾಲಲ್ಲಿ ಜಾಗ ಎಲ್ಲ ಸ್ಪೇಸ್ ಜಾಸ್ತಿ ಉಳಿದ್ರೆ ಅಂತ ಕಡೆ ಎಲ್ಲಾದ್ರೂ ಯುಟಿಲೈಸ್ ಮಾಡಬಹುದು. ಇದು ಚೆನ್ನಾಗಿದೆ ಸ್ನೇಹಿತರೆ. ಇದೆಲ್ಲ ಫೋಮ್ ಎಲ್ಲ ಕ್ವಾಲಿಟಿ ಇರುತ್ತೆ. ಎಲ್ಲ ಡ್ಯೂರೋಫ್ಲೆಕ್ಸ್ ಕಂಪನಿ ಫೋಮ್ ಹಾಕಿರ್ತೀವಿ ಬ್ರ್ಯಾಂಡ್. ಆಮೇಲೆ ಎಲ್ಲ ಮಹಾಗನಿ ಪ್ರೀಮಿಯಂ ಉಂಟು. ಇದಾ? ಚೆನ್ನಾಗಿದೆ. ಇದು 20 ಇದೆ MRP. ಆಫರ್ ಪ್ರೈಸ್ 16 ಇದೆ. ಇದು ನೋಡಿ, ಪುಟ್ಟದೊಂದು ಕಾಫಿ ಟೇಬಲ್ ಚೆನ್ನಾಗಿದೆ ಅಂತ. ಇದೊಂದಿದೆ ನೋಡಿ, ಇದು ಚೆನ್ನಾಗಿದೆ. ಇದು ಅಷ್ಟೇ. ಈ ಕಾರ್ನರ್ ನೋಡಿ,
ಇದ್ ನೋಡಿ ಇದ್ರಲ್ಲೂ ಗ್ಲಾಸ್ ಕೊಟ್ಟಿದೀವಿ ಕಾರ್ನರ್ ಅಲ್ಲಿ. ಇಲ್ಲಿ ಏನಾದ್ರು ಇಲ್ಲೂ ಇಟ್ಕೋಬಹುದು. ಇದು ಹ್ಯಾಂಡಲ್ ಇವೆಲ್ಲ ನಾವೇ ಓನ್ ಮಾಡಿರೋಂಥದ್ದು. ಇದಕ್ಕೆ ಮ್ಯಾಚಿಂಗ್ ಆಗಿ ಈ ತರ ಟೀಪೈ ಇಟ್ಟಿದೀವಿ, ಚೆನ್ನಾಗಿ ಮ್ಯಾಚ್ ಮಾಡಿ. ಆಮೇಲೆ ಇದ್ರಲ್ಲೂ ಕಲರ್ ಕ್ಲಾತ್ ಕ್ಯಾಟಲಾಗ್ಸ್ ಇದೆ. ಇದ್ರಲ್ಲಿ ಒಂದು ನಿಮಗೆ 500 to 800 ಕಲರ್ಸ್ ಅವೈಲೇಬಲ್ ಇದೆ. ನಮಗೆ ಕಲರ್ ವೈಟ್ ಬೇಡ ಅಂದ್ರೆ ಬೇರೆ ಕಲರ್ಸ್ ಬೇಕಾದ್ರೆ ನೀವು ಚೂಸ್ ಮಾಡಿ ಚೇಂಜ್ ಮಾಡ್ಕೋಬಹುದು. ಓಕೆ, ತುಂಬಾ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಲ್ಲ? ಹಾ ಮೇಡಮ್, ಇದು ಕಸ್ಟಮರ್ ಆಕ್ಚುಲಿ ಇದು ಕಸ್ಟಮರ್ ಆರ್ಡರ್ ಇದೆ ಮೇಡಮ್. ಇದು ಈ ಕಡೆ 4 ಸೀಟರ್ ಬಂದು ಮತ್ತೆ ಈ ಕಡೆ 4 ಸೀಟ್ ಇದೆ. ಇದು ಕಸ್ಟಮರ್ ಆರ್ಡರ್ ಡೆಲಿವರಿ ಕೊಡ್ಬೇಕು. ಇದು ಆಕ್ಚುಲಿ ಒಂದು 3-4 ಡೇಸ್ ಆದ್ಮೇಲೆ ತಗೊಂಡು. ಇದು ಹಾಸನ್ ಅವರೇ. ಪಫಿ ಅಂತಾರೆ ಮೇಡಮ್. ಪಫಿ ಅಂತಾರೆ. ಒಂದು ಸೆಂಟರ್ ಟೇಬಲ್ ಮಧ್ಯೆ ಹಾಕೊಂಡು ಕೂರಬಹುದು, ಪಫಿ ಅಂತ ಅಂತಾರೆ. ಓಕೆ, ತುಂಬಾ ಜನ ಜಾಸ್ತಿ ಇದ್ದಾಗ ಗೆಟ್ ಟುಗೆದರ್ ಇದ್ದಾಗ. ಇದು ಕಲರ್ ಚೆನ್ನಾಗಿದೆ, ಮರೂನ್ ಕಲರ್ ಇದೆ. ಇದೆಲ್ಲ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇಟ್ಟಿದೀವಿ. ಇವೆಲ್ಲ ನಿಮಗೆ 30,000 ಎಲ್ ಶೇಪ್ ಸೋಫಾ ಆಗುತ್ತೆ. 30,000 ಬರೀ ಇದಾ? ಓನ್ಲಿ 30,000. ಇವೆಲ್ಲ ಆಫರ್ ಪ್ರೈಸ್ ಅಲ್ಲಿ. ಓಕೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕು, ರೆಂಟ್ ಒಂದ್ 4-5 ವರ್ಷ ಇದು ಹೋಗ್ತಿ ಅನ್ನೋರಿಗೆ ಕೇವಲ 30,000 ರೂಪಾಯಿ. ಇದಾ? ಓಕೆ, ಟೀಪೈ ಬೇಕು ಅಂದ್ರೆ ಒಂದು 5,000 ಎಕ್ಸ್ಟ್ರಾ. ಓಕೆ, ಆಫೀಸ್ ಯೂಸ್ಗೂ ಚೆನ್ನಾಗಿದೆ. ಇದೆಲ್ಲ ಬಟನ್ಸ್ ಇದೆ. ಇದಕ್ಕೆ ಚೆಸ್ಟರ್ ಮಾಡೆಲ್ ಅಂತ ಅಂತಾರೆ. ಓಕೆ, ಇದೆಲ್ಲ ಒಂದ್ ಸ್ವಲ್ಪ ನಿಮಗೆ ಈ ಬಟನ್ಸ್ ಲುಕ್ ವೈಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ. ಇದು ಡಿಫ್ರೆಂಟ್ ಆಗಿರುತ್ತೆ. ಇದು ನಾನೆಲ್ಲ ಕೂತು ಯಾಕೆ ನೋಡ್ತಾ ಇದ್ದೀನಿ ಅಂತ ಅಂದ್ರೆ, ಕುತ್ಕೊಂಡಾಗ ಅದು ಆರಾಮಾಗಿ ಅನ್ಸುತ್ತಾ, ಕಂಫರ್ಟ್ ಇದೆಯಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಕೂತು ನೋಡ್ತಾ ಇದ್ದೀನಿ. ಯಾಕಂದ್ರೆ ಮುಂದೆ ನಾನು ತಗೋಬೇಕಾದ್ರೆ ಯೂಸ್ ಆಗುತ್ತಲ್ಲ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದೇನ್ ಸಿಂಗಲ್ ಇದು? ಇದ್ರದ್ದು ರೆಕ್ಲೈನರ್. ಅದು ಚೆನ್ನಾಗಿದೆ ನೋಡಿ. ಇದು ಆಫ್ ಲೆದರ್. ಅದು ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ಅದೊಂದು ತೋರಿಸಿ ಬನ್ನಿ. ವುಡನ್. ಓಕೆ, ಎಲ್ಲ ವುಡನ್ ಕಾರ್ನರ್ಸ್. ಓಕೆ, ಟೀಪಾಯ್ಸ್ಗಳಿದೆ. ಇದು ನೋಡಿ, ಇದು ಪ್ರೀಮಿಯಂ ಆಫ್ ಲೆದರ್. ಓಕೆ, ಇದು ಅಷ್ಟೇ ನಿಮಗೆ ಎಷ್ಟಾಗಿ ಫೀಲ್ ನೋಡಿ ಹೆಂಗಿದೆ, ಟಚ್ ಫೀಲ್ ಮಾಡಿ, ಕ್ವಾಲಿಟಿ ಪ್ರೀಮಿಯಂ ಆಗಿದೆ. ಆಮೇಲೆ ನಿಮಗೆ ಸ್ಮೂತ್ ಇದೆ. ಇದಕ್ಕೆಲ್ಲ ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿದೀವಿ. ಸಖತ್ ಸ್ಮೂತ್ ಇದೆ. ಏನಿದೆ ಇದು? ಲಕ್ಸುರಿ ಸೋಫಾಸ್ ಕೂರಕ್ಕೆ ಒಳ್ಳೆ ಕಂಫರ್ಟ್. ಇದು ಬರೀ 3 ಅಷ್ಟೇ ಇರೋದಾ? ಇದು ಸಿಂಗಲ್ ಬರುತ್ತಾ? ಇದು 4 ಸೀಟರ್. 4 ಸೀಟರ್ ಇದು. ಓಕೆ, ಓಕೆ. ಇದರಲ್ಲಿ ನಿಮಗೆ ಎಲ್ ಶೇಪ್ ಬೇಕಾ, 3-1 ಬೇಕಾ, 3-2 ಬೇಕಾ, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಯಾವ ತರ ಬೇಕು ನಿಮ್ಮ ಮನೆಗೆ ಹಾಲಲ್ಲಿ ಹೆಂಗಾಗುತ್ತೆ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇದೆಲ್ಲ ಹೆಂಗೆ ಸರ್ ಬಾಳ್ಕೆ? ಲೆದರ್ ಇದೆಲ್ಲ ಮೇಡಮ್, ಇದರಲ್ಲಿ ಲೆದರ್ ಪ್ಯೂರ್ ಲೆದರ್ ಬೇರೆ, ಹಾಫ್ ಲೆದರ್ ಬೇರೆ, ಮೀಡಿಯಂ ರೆಕ್ಸಿನ್ ಅಂತ ಬರುತ್ತೆ, ಅದೇ ಬೇರೆ ಕ್ವಾಲಿಟೀಸ್ ಇದೆ. ಇದೆಲ್ಲ ಹಾಫ್ ಲೆದರ್ ಅಂತ. ಹಾಫ್ ಲೆದರ್ ಅಂದ್ರೆ ನಿಮಗೆ ಒಂದು ಡ್ಯೂರಬಿಲಿಟಿ ಒಂದು 10 years ಆರಾಮಾಗಿ ಬರುತ್ತೆ. ಪ್ಯೂರ್ ಲೆದರ್ ಮಾಡಕ್ ಹೋದ್ರೆ ಇನ್ನೂ ಜಾಸ್ತಿ ಬೀಳುತ್ತೆ. ಇಷ್ಟು ಬರೀ ಈ ಸೋಫಾನೇ 4 ಲಕ್ಷ ಆಗುತ್ತೆ ಪ್ಯೂರ್ ಲೆದರ್ ಮಾಡಕ್ ಹೋದ್ರೆ. ನಿಮಗೆ ಹಾಫ್ ಸಿಗುತ್ತಲ್ಲ, ನೋಡಕ್ ಅದೇ ಔಟ್ಲುಕ್, ನಿಮಗೆ ಒಂದು ನೋಡೋದಕ್ಕೆ ಒಂಥರ ಲಕ್ಸುರಿನೂ ಕಾಣುತ್ತೆ. ಆಮೇಲೆ ಎಷ್ಟು ಕಂಫರ್ಟೇಬಲ್ ಆಗಿದೆ. ಇದೆಲ್ಲ ಕ್ಲೀನಿಂಗ್ ಎಲ್ಲ ಯಾವ ರೀತಿ? ಏನಾಗಲ್ಲ, ಒಂದು ಕೆಮಿಕಲ್ ಬರುತ್ತೆ, ಸ್ಪ್ರೇ ಮಾಡಿ ಒಂದು 10 minutes ಬಿಟ್ಟು ಉಜ್ಜಿದ್ರೆ ಎಲ್ಲ ಹೋಗುತ್ತೆ. ಸ್ವಲ್ಪ ಅಂದ್ರೆ ಈ ತರ ಎಲ್ಲ ವೈಟ್ ಲೈಟ್ ಕಲರ್ ಚೆನ್ನಾಗಿ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಕ್ಲೀನ್ನೆಸ್ ಮೇಂಟೆನೆನ್ಸ್ ಮಾಡ್ಕೋಬೇಕು. ಓಕೆ, ಇದೆಲ್ಲ ಯಾಕೆ ಕುಶನ್ ಹಾಕಿಲ್ಲ? ಇದು ಮೇಡಂ ಬೇಸ್ ನೋಡ್ಲಿ, ಒರಿಜಿನಲ್ ಟೀಕ್ ಕೂಡ. ಒರಿಜಿನಲ್ ನಮ್ಮ ಹಾಸನ್ ಲೋಕಲ್ ಟೀಕೆ. ಇದು ಬೇಸ್ ಜನ ನೋಡ್ಲಿ ಅಂತ, ಅದ್ರ ಮೇಲೆ ಅವ್ರು ಕುಶನ್ ಕ್ಲಾತ್ ಯಾವ್ದು ಚೂಸ್ ಮಾಡ್ತಾರೆ ಅದನ್ನ ಮಾಡ್ಕೊಡ್ತೀವಿ. ಈಗ ನಾನು ನೆನ್ನೆ ತಗೊಂಡಲ್ಲ ಡೈನಿಂಗ್ ಟೇಬಲ್, ಅದು ಟೀಕೆ. ಇದು ನೋಡಿ ಹ್ಯಾಂಡಲ್ ಎಷ್ಟಿದೆ ಅಂತ, 6 inch ಇದೆ. ಇದು ಚೆನ್ನಾಗಿದೆ. ಇದ್ರ ಮೇಲೆ ನೀವು ಕುಶನ್ಸ್ ಯಾವ ಕಲರ್ ಹೇಳ್ತೀರಾ ಅದನ್ನ ಮಾಡ್ಕೊಡ್ತೀವಿ. ಏನ್ ರೇಟ್ ಆಗುತ್ತೆ ಇದು? ಇದು ಬೋತ್ ಇದು ಕುಶನ್ ಸೇರಿ ಒಂದು 80,000 ಆಗುತ್ತೆ. 80 ಪಕ್ಕಾ ಟೀಕು ವಿತ್ ಕುಶನ್. ವಿತ್ ಕುಶನ್. ಇದು ಟೀಪಾಯ? ಇಲ್ಲ, ಟೀಪಾ ಬೇರೆ ಕೊಡ್ತೀವಿ. ಬನ್ನಿ, ಮೇಲೆ ಒಂದಿದೆ. ಓಕೆ ಸ್ನೇಹಿತರೆ, ಇನ್ನು ಎಷ್ಟು 3rd floor ವರ್ಗೂ ಇದೆಯಾ? 3rd floor ಇದೆ. ಇನ್ನೂ ಒಂದು ಫ್ಲೋರ್ ಇದೆ, ನೋಡೋಣ ಏನೇನೆಲ್ಲ ಫುಲ್ ತೋರಿಸೋ ಪ್ರಯತ್ನ. ನಾನು ನಿನ್ನೆ ಆಕ್ಚುಲಿ ಇಲ್ಲೊಂದು ಡೈನಿಂಗ್ ಟೇಬಲ್ ಅನ್ನ ಪರ್ಚೇಸ್ ಮಾಡಿದೆ. ಹಾಗಾಗಿ ನಾನು 3rd ಫ್ಲೋರಿಗೆ ಅಷ್ಟೇ ಬಂದು ಹೋಗಿದ್ದು, ಅವೆರಡು ನೋಡಿರ್ಲಿಲ್ಲ ಅಷ್ಟು ನೀಟಾಗಿ. ಡೈನಿಂಗ್ ಸೆಕ್ಷನ್ ಮಾಡಿದ್ವಿ, ನಿನ್ನೆ ಬಂದಿದ್ದೆ. ಆಫೀಸ್ ಟೇಬಲ್ ಚೇರ್ ಸೆಕ್ಷನ್ ಮಾಡಿದ್ವಿ ಮೇಡಮ್. ಇದೆಲ್ಲ ರೌಂಡ್ ಡೈನಿಂಗ್ಸ್. ಇದೆಲ್ಲ ರೌಂಡ್ ಇರುತ್ತೆ. 8 ಇದೆಲ್ಲ ಸ್ಟೋನ್. ಇದು 6 ಚೇರ್ ಮೇಡಮ್. ಇದು ಓಕೆ, ಈ 6 ಚೇರ್ ಇದೆ. ಇದು ಮಾರ್ಬಲ್ ಅನ್ಸುತ್ತೆ. ಸ್ಟೋನ್, ಇದು ಮಾರ್ಬಲ್ ಸ್ಟೋನ್ ಇದೆ. ಚೆನ್ನಾಗಿದೆ. ಸ್ಟೋನ್ ಇದು ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ. ಏನಿದೆ ಇದು ರೇಟು? ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವೇನಾದ್ರೂ ಈ ಡೈನಿಂಗ್ ಟೇಬಲ್ ತಗೋಬೇಕು 6 ಸೀಟರ್ ಅಂದ್ರೆ ಇದಕ್ಕೆ ಹೋಗ್ಬೋದು ಆರಾಮ್ಸೆ. ಸಕ್ಕತ್ತಾಗಿದೆ. ಚೇರ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಏನ್ ರೇಟ್ ಅಂದ್ರೆ? ಇದು ಆಫರ್ ಪ್ರೈಸ್ ಒಂದು 65,000 ಇದೆ ಮೇಡಮ್. 65 ಇದೆಯಾ? ಆಮೇಲೆ ನಮ್ಮ ಹತ್ರ ಈ ತರ ವುಡನ್ ರಾಕಿಂಗ್ ಚೇರ್ಸ್ ಇದೆಲ್ಲ ಆಗ್ಲಿ. ಕೂತ್ ತೋರಿಸ್ಬೋದಾ? ಒಂದು ರೆಸ್ಟ್ ಮಾಡೋದಕ್ಕೋಸ್ಕರ. ಓಕೆ, ಏನ್ ಮರ ಇದು? ಟೀಕ್. ಇದು
ಇಂಡೋನೇಷಿಯಾ, ಇಂಪೋರ್ಟ್ ಫ್ರಮ್ ಇಂಡೋನೇಷಿಯಾ ಓಕೆ ಟೀಕು. ಇದು ನಿಮಗೆ ಮೆಲಮನ್ ಪಾಲಿಶ್ ಆಗಿರುತ್ತೆ, ಓಕೆ ಚೆನ್ನಾಗಿರುತ್ತೆ. ಇದು ವಾರಂಟಿ ಎಲ್ಲ ಇರುತ್ತೆ, ಒಂದು ಕಂಫರ್ಟೇಬಲ್ ಆಗಿರುತ್ತೆ. ಇದು ಚೆನ್ನಾಗಿದೆ, ಎಲ್ಲ ವಿಂಟೇಜ್ ಲುಕ್ಸ್ ಇದೆಲ್ಲ ಓಕೆ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆದು ಇದು ಇದೆ. ಪೂಜಾ ಬಾಕ್ಸ್. ಆಮೇಲೆ ಇವೆಲ್ಲ ನೋಡಿ ಸ್ಮಾರ್ಟ್, ಇದೆಲ್ಲ ನಿಮಗೆ ಸ್ಪೇಸ್ ಸೇವಿಂಗ್ ಡೈನಿಂಗ್ಸ್, ಇದೆಲ್ಲ ಚಿಕ್ಕ ಸ್ಮಾಲ್. ಹಾ ನೆನ್ನೆ ನೋಡಿದೆ. ಈಗ ಡೈನಿಂಗ್ ಚಿಕ್ಕ ಇರುತ್ತಲ್ಲ ಅಂತವರಿಗೆ ಇದು ಯುಟಿಲೈಸ್ ಆಗುತ್ತೆ. ಓಕೆ ಇದಾಗ್ಲಿ ಅದಾಗ್ಲಿ. ಆಫೀಸ್ ಚೇರ್ಸ್, ಆಫೀಸ್ ಚೇರ್ಸ್ ಒಂದ್ ತಿರುಗಿಸಿ. ಇದೆಲ್ಲ ಆಫೀಸ್ ಚೇರ್ಸ್, ಬಾಸ್ ಚೇರ್ಸ್. ಓಕೆ ಇದೆಲ್ಲ ಕಿಚನ್ ಅಲ್ಲಿ ಅಡಿಗೆ ಮನೆ ಹೈ ಚೇರ್ಸ್ ಅಲ್ಲ ಇಟ್ಕೊಳ್ಳೋದಕ್ಕೋಸ್ಕರ. ಇದು ನಿಮಗೆ ವಾಟರ್ ರೆಸಿಸ್ಟೆಂಟ್, ನೀರಲ್ಲಿ ಬಿದ್ರೆ ಏನಾಗಲ್ಲ, ಎಲ್ಲ ಮೆಟಲ್. ಇದು ಗಾರ್ಡನ್ ಹೊರಗಡೆ ಇಡೋದಕ್ಕೆ ಚೆನ್ನಾಗಿರುತ್ತೆ. ಬಾಲ್ಕನಿಗೆ ಯೂಸ್ ಮಾಡ್ಕೊಬಹುದು. ವೈರ್ ಅಲ್ಲೇ ಮಾಡಿರೋದು ಅನ್ಸುತ್ತಲ್ಲ. ಮೆಟಲ್ ಅಲ್ಲಿ. ಓಕೆ ಇದೆಲ್ಲ ಬೇಬಿ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಇಡೋದಕ್ಕೆ. ಏನಾಗುತ್ತೆ ಇದು ರೇಟ್? ಇದು ಮೇಡಮ್ ಇದರಲ್ಲಿ ನಿಮಗೆ ಒಂದೊಂದು ರೇಟ್ ಇದೆ. ಇದೊಂದು ನಿಮಗೆ 10,000 ಇದೆ. 10 ಇದೆಯಾ? ಫೈಬರ್ ಅನ್ಸುತ್ತೆ. ಫೈಬರ್ ಇದು ನೀವು ನೆನ್ನೆ ತಗೊಂಡು ಸ್ನೇಹಿತರೆ ನಾನು ಇದೇ ಮಾದರಿ ತಗೊಂಡಿದ್ದು. ಟೀ ಕುಡ್ ಅಲ್ಲ? ಟೀ ಕುಡ್ ಮೇಡಮ್, ಇದು ಚೆನ್ನಾಗಿದೆ. ಓಕೆ ಬಾಕ್ಸ್ ಡಿಸೈನ್ ಅಂತೀವಿ ಇದಕ್ಕೆ. ಇದು ನಿಮಗೆ ಸ್ಪೇಸ್ ಸೇವಿಂಗ್. ಹೌದು ಚೆನ್ನಾಗಿದೆ. ಇದು ನೀವು ಒಳ್ಳೆ ಮಾಡೆಲ್ ಚೂಸ್ ಮಾಡಿದೀರಾ. ಸ್ನೇಹಿತರೆ ನಿನ್ನೆ ನಾನು ಇದನ್ನೇ ಪರ್ಚೇಸ್ ಮಾಡಿದ್ದು, ಟೀ ಕುಡ್ದು. 80% ಏನೋ ಟೀಕ್ ಇದೆ ಎಲ್ಲ ಲೋಕಲ್ ಟೀಕ್, ಹಾಸನ ಸುತ್ತಮುತ್ತ ಸಿಗೋ ಟೀಕೆ. ಓಕೆ ಓಕೆ ಚೆನ್ನಾಗಿದೆ, ತಗೊಂಡಿದ್ದೀನಿ. ಚೆನ್ನಾಗಿದೆ. ನಿನ್ನೆ ಒಂದಿನ ಯೂಸ್ ಮಾಡಿದ್ನಲ್ಲ, ಅವರೇ ಡೆಲಿವರಿ ಎಲ್ಲ ಮಾಡಿಕೊಟ್ರು. ಇಷ್ಟ ಆಯ್ತು ನನಗೆ. ಸ್ವಲ್ಪ ಮನೇಲಿ ರೆಂಟೆಡ್ ಹೌಸ್ ಆಗಿರೋದ್ರಿಂದ ಜಾಗ ಕಮ್ಮಿ ಇರೋದ್ರಿಂದ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ ಟೀ ಕುಡಲ್ಲಿ ತಗೋಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಹಾಗಾಗಿ ಡಿಸೈನ್ ಇದೆ ಮೇಡಮ್, ಡಿಫ್ರೆಂಟ್ ಆಗಿದೆ. ರೆಗ್ಯುಲರ್ ಸ್ಕ್ವೇರ್ ಮಾಡಲ್ ಅಲ್ಲ ಇದೆಲ್ಲ. ನೋಡಿ ಬಾಕ್ಸ್ ಚೇರ್ಸ್ ಆಗ್ಲಿ, ಬಾಕ್ಸ್ ಡಿಸೈನ್ಸ್ ಆಗಿ ಜಾಗ ತುಂಬಾ ಅಷ್ಟರಲ್ಲೇ ಇರುತ್ತೆ. ನೀವು ಊಟ ಮಾಡುವಾಗ ಅಥವಾ ಏನಾದ್ರೂ ವರ್ಕ್ ಮಾಡುವಾಗ ಬಳಸ್ಕೊಳೋದಾದ್ರೆ ಆರಾಮ್ಸೆ ಬಳಸ್ಕೊಬಹುದು. ನಾನು ಅದು ಕ್ಲಿಪ್ಸ್ ಇದೆ, ನೆನ್ನೆ ನಾನು ಡೆಲಿವರಿಗೆ ತಗೊಂಡು ಹೋಗಿರೋದು, ಅದನ್ನು ಆಡ್ ಮಾಡ್ತೀನಿ ನೋಡಿ ನೀವು ಬೇಕಾದ್ರೆ ಪರ್ಚೇಸ್. ಇದನ್ನ ನೋಡೋಣ. ಇದೆಲ್ಲ ಮೇಡಮ್ ಪ್ರೀಮಿಯಂ, ಇವೆಲ್ಲ ಇಂಪೋರ್ಟ್ ಫ್ರಮ್ ಚೈನಾ. ಓಕೆ ಇದೆಲ್ಲ ಪ್ರೀಮಿಯಂ ಡೈನಿಂಗ್. ಈ ರಾ ಇದೆಯಲ್ಲ, ಇದೆಲ್ಲ ಪ್ರೀಮಿಯಂ. ಇದೆಲ್ಲ ಯೂನಿಕ್ ಚೇರ್ಸ್ ಆಗ್ಲಿ, ಸ್ಟೋನ್ಸ್ ಆಗ್ಲಿ, ಇದೆಲ್ಲ ಇದೆಲ್ಲ ಹೊರಗಡೆ ಇದು ಮೇಡಮ್. ಚೆನ್ನಾಗಿದೆ ಕ್ವಾಲಿಟಿ ಆಗ್ಲಿ. ನೋಡಿ ಬೇಸ್ ನೋಡಿ ಇದ್ರದ್ದು, ಇದೆಲ್ಲ ಬೇಸ್ ನೋಡಿ. ಸ್ವಲ್ಪ ತೋರಿಸಿ ಇದು ಕೆಳಗಡೆ. ಇದು ಬೇಸು, ಇದು ವುಡ್ ಇದು ಆಯ್ತಾ, ಇದು ಸ್ಟೋನ್ ಇದು. ಓಕೆ ಇದಕ್ಕೂ ಚೇರ್ಸ್ ಇದೆ. ನಿಮಗೆ ವುಡನ್ ಚೇರ್ ಬೇಕಾ, ಯಾವ ಕುಶನ್ ಚೇರ್ ಬೇಕಾ, ಇದ್ರಲ್ಲ ಚೂಸ್ ಮಾಡ್ಕೋಬಹುದು. ಇದಕ್ಕೆ ಯಾಕಿಲ್ಲ? ಇದು ಮಹಾಗನಿ. ಇದು ಓಕೆ. ಇದು ನಿಮಗೆ ಇದು ನೋಡಿ ಎಷ್ಟಿದೆ ವುಡ್, ಹೆಂಗಿದೆ ಫ್ರೇಮ್ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಮೇಲೆ ನೀವು ಮಾರ್ಬಲ್, ಟೈಲ್ ಟಾಪ್, ಗ್ಲಾಸು, ಏನ್ ಬೇಕಾದ್ರೆ ಆಪ್ಷನ್ಸ್ ಇರುತ್ತೆ. ನೀವು ಯಾವ್ದು ಹೇಳ್ತೀರೋ ಅದನ್ನ ಮಾಡ್ಕೊಡ್ತೀವಿ. ಇದೇನ್ ಮಹಾಗನಿನಾ? ಮಹಾಗನಿ, ಪ್ಯೂರ್ಲಿ ಮಹಾಗನಿ. ಓಕೆ. ಇದೊಂಥರ ಟೀಕ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ಲ? ಗೊತ್ತಾಗುತ್ತೆ. ಓಕೆ. ಬಟ್ ಇದು ಒಳ್ಳೆ ಗುಡ್ ಕ್ವಾಲಿಟಿ, ಒಂದು ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ. ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ. ಇದು ಅಗೇನ್ ಮಾರ್ಬಲ್. ಇದು ಎಲ್ಲ ಚೇರ್ಸ್ ಎಲ್ಲ ನೋಡಿ ಸ್ನೇಹಿತರೆ, ಕುಶನ್ ಚೇರ್ಸ್ ಇದೆಲ್ಲ ಸಕ್ಕತ್ತಾಗಿ. ಏನ್ ರೇಂಜ್ ಇದೆ ಇದು ಮೇಡಮ್? ಇದೆಲ್ಲ 95. ಸಖತ್ ಅಂದ್ರೆ ಸಖತ್ ಕಂಫರ್ಟ್ ಅಂತಾರಲ್ಲ ಹಂಗೆ. ನಾನು ಹೊರಗೆ ಕೂತ್ಕೊಂಡಲ್ಲ, ಮಾಡಿಸ್ದಂಗಿದೆ ಚೇರ್ಸ್ ಎಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನು ಇದೆಲ್ಲ ಸ್ವಂತ ಮನೆಗಳಿಗೆ ತಗೊಳೋದಾದ್ರೆ ಅಥವಾ ನೀವು ರೆಂಟೆಡ್ ಹೌಸ್ ಅಲ್ಲಿ ತುಂಬಾ ಜಾಗ ಇತ್ತು, ನಿಮ್ಗೆ ಡೈನಿಂಗ್ ಟೇಬಲ್ ಸ್ಪೇಸ್ ಇತ್ತು ಅಂತ ಅಂದ್ರೆ ನೀವು ಇದಕ್ಕೆ ಹೋಗ್ಬೋದು. ಇದು ಗ್ಲಾಸ್ ಬರುತ್ತಾ ಇದ್ರ ಮೇಲೆ? ಇದಕ್ಕೂ ನಿಮ್ಗೆ ಆಪ್ಷನ್ ಯಾವ್ದು ಬೇಕಾದ್ರೆ, ಗ್ಲಾಸ್ ಆಲ್, ಮಾರ್ಬಲ್, ಟೈಲ್ ಟಾಪ್, ಚೇರ್ಸ್ ಸೇಮ್ ಆಲ್ಮೋಸ್ಟ್ ಇದೇ ತರ ಸೇಮ್ ಇದೆ. ಬೇಕಾದ್ರೆ ನಿಮಗೆ ಚೇಂಜ್ ಮಾಡ್ಕೋಬಹುದು. ಚೇರ್ಸ್ ಆಪ್ಷನ್ಸ್ ಇದೆ, ನಮ್ಮ ಹತ್ರ ಕ್ಯಾಟಲಾಗ್ಸ್ ಇದೆ. ಓಕೆ. ಯಾವ್ದು ಬೇಕು ನಿಮಗೆ ತೋರಿಸ್ತೀವಿ, ನೀವು ಚೂಸ್ ಮಾಡ್ಕೋಬಹುದು. ಇದು ನೋಡಿ, ಇದು ಚೇರ್ ಚೆನ್ನಾಗಿದೆ. ಇದು ಆಕ್ಚುಲಿ ವುಡನ್ ಹೈಲೈಟ್ ಮಾಡಿದೆ. ಇದರಲ್ಲಿ ವುಡನ್ ಬಾರ್ಡರ್ ಬಂದಿದೆ. ವುಡನ್ ಬಂದು ನಿಮಗೆ ಒಂಥರ ನೋಡಕ್ಕೂ ಒಂಥರ ಚೆನ್ನಾಗಿ ಕಾಣುತ್ತೆ. ಇದು ಆಕ್ಚುಲಿ ಏನೇ ಫರ್ನಿಚರ್ ಇದ್ರೆ ವುಡನ್ ಕಾನ್ಸೆಪ್ಟ್ ಸ್ವಲ್ಪ ಇದ್ರೇನೆ ಅದು ಚಂದ. ಇದು ಟೈಲ್ ಟಾಪ್ ಅಂತಾರೆ ಇದಕ್ಕೆ. ಟೈಲ್ ಟಾಪ್ ಅಂತ. ಇದು 6x ಟೈಲ್ ಟಾಪ್ ಅಂತ ಅಂದ್ರೆ ನಾವು ಕಿಚನ್ ಗೆಲ್ಲ ಹಾಕಿಸ್ತೀವಲ್ಲ ಆ ತರ. ಅದರಲ್ಲೇ ಇದಕ್ಕೆ ಡೈನಿಂಗ್ ಅಂತ ಟೈಲ್ ಟಾಪ್ ಬೇರೆ ಇದೆ. ಓಕೆ. ಇದು 6, 3.5. ಓಕೆ. ಇದು 6 ಚೇರ್, 6 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಹುದು. ಸ್ಪೇಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಆರಾಮಾಗಿದೆ. ಇದು ಒಳ್ಳೆ ಮೂವ್ಮೆಂಟ್ ಇದೆ ಇವಾಗ. ಓಕೆ. ಇದು ಏನು ಬಜೆಟ್ ಹೇಳ್ಬೋದಾ? ಇದು ನಿಮಗೆ ಒಂದು ಇದು ಅಷ್ಟೇ, ಒಂದು 85 ಸಮಥಿಂಗ್ ಏನೋ ಆಗುತ್ತೆ. ಓಕೆ. ಇದು ಮಾಮೂಲಿ ಗ್ಲಾಸ್ ಹಾಕಿದೀವಿ. ಓಕೆ. ಕಡೆನೂ ಇದೆ.
ನೀವು ಆಫೀಸ್ ಪರ್ಪಸ್ಗೆ ಏನಾದ್ರು ಹುಡುಕ್ತಾ ಇದ್ರೆ ಟೇಬಲ್ ವಿತ್ ಚೇರು ನಮಗೆ ಕಾಂಬೋದಲ್ಲೇ ಬೇಕು ಅಂತಂದ್ರೆ ನೀವು ಇಲ್ಲೇ ಎಲ್ಲವನ್ನ ಒಂದೇ ಸಲನೇ ನೋಡ್ಕೊಂಡು ತಗೊಂಡು ಹೋಗ್ಬೋದು, ದುಡ್ಡು ತರ್ಬೇಕಷ್ಟೆ. EMI ಫೆಸಿಲಿಟಿ ಇದೆಯಾ? EMI ಇದೆ, ಬಜಾಜ್ ಆಗ್ಲಿ SDB ಆಗ್ಲಿ EMI ಆಪ್ಷನ್ಸ್ ಇದೆ. ಓಕೆ, ರಾಯರ್ದು ಈ ಕಡೆ ಕೊಟ್ಟಿದ್ರಲ್ಲ, ಆ ಕಡೆನೂ ಇದೆ ನೋಡಿ. ಇವೆಲ್ಲ 3 feet 4 feet ಇದೆ. ನಾನು ಆಕ್ಚುಲಿ ಕಂಪ್ಯೂಟರ್ ಟೇಬಲ್ ಇಲ್ಲೇ ತಗೊಂಡೋದ್ರೆ ಮಾಮೂಲಿ ಚಿಕ್ಕದು ಯಾವ ತರ ಅನ್ಸುತ್ತೆ ಇಲ್ಲ ಅದ ಈ ತರ ಅನ್ಸುತ್ತೆ, ಇದು ಅಲ್ಲ ಈ ಬೇರೆ ಡಿಸೈನ್ ನನ್ ಚೆನ್ನಾಗಿದೆ. ಇಲ್ಲ ಇನ್ನೊಂದ್ ಚೂರು ದೊಡ್ಡದಿದೆ ನಂದು ಇದಕ್ಕಿಂತ. ಇದೆಲ್ಲ ವೀಲ್ ಚೇರ್ಸ್. ಏನ್ ತೊಟ್ಲಾ? ತೊಟ್ಲು ಮೇಡಮ್, ಇದು ಏನು ಟೀ ಕುಡ್ ತೊಟ್ಲು ಫ್ರೆಂಡ್ಸ್ ರೆಡಿ ಮೇಡಮ್. ಸುಮಾರು ಜನ ಕೇಳ್ತಾರೆ ಎಮರ್ಜೆನ್ಸಿ ಖಾಲಿ ತೊಟ್ಲು ತೂಗಬಾರ್ದಂತೆ. ಹೌದು, ಚೆನ್ನಾಗಿದೆ. ಅಡ್ಜಸ್ಟ್ ನೋಡಿ, ಯಾರಾದ್ರೂ ಮಗಳಿಗೆ ಅಥವಾ ಮಗಂಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅಂದ್ರೆ ಬೆಸ್ಟ್ ಹೇಳ್ಬೋದಾ? ಇದ್ರದ್ದು ಹೇಳಿ ಹೇಳಿ ಹೇಳಿ, ಏನಿಲ್ಲ ರೇಟ್ ಎಷ್ಟಾಗ್ಬೋದು? ಬೆಸ್ಟ್ ಪ್ರೈಸ್ ಹಾಕೊಡೋಣ. ಇದರಲ್ಲಿ 2 ಸೈಜ್ ಚಿಕ್ಕದು ಟಿಕ್ಕುಡ್ ಕಂಪ್ಲೀಟ್ ಪಕ್ಕಾ ಟಿಕ್ಕುಡ್. ಇದೆಲ್ಲ ಆದ್ರೆ ನಿಮಗೆ ಒಂದು 15,000 ರೂಪಾಯಿ ಆಗುತ್ತೆ. 15? ಓಕೆ, ಪಕ್ಕಾ ಟೀಕು. ನೀವೇ ಮತ್ತೆ ಕಾಟು ಇಟ್ಟಿದ್ರೆ ಕಾಟು ಎಲ್ಲ ವಿಂಟೇಜ್, ಇದೆಲ್ಲ ಶೀಶಮ್ ವುಡ್. ಅದು ವಿಂಟೇಜ್ ಲುಕ್ ಕೇಳ್ತಾರೆ ಕೆಲವರು. ಓಕೆ, ಫ್ಯಾಮಿಲಿ ಅನ್ಸುತ್ತೆ ಅಲ್ಲ ಅದು. ಅವೆಲ್ಲ ಹೈ ಚೇರ್ಸ್ ಅಲ್ಲ? ಹೈ ಚೇರ್ಸ್. ಓಕೆ, ಇದು ಚೇರ್ಸ್ ಎಲ್ಲ ಹೈ. ಇದೆಲ್ಲ ಸ್ಮಾಲ್ ಕಾಫಿ ಟೇಬಲ್ಸ್ಗೆ, ಡೈನಿಂಗ್ ಟೇಬಲ್ಗೆ. ಇದೆಲ್ಲ ಅಕೇಶಿಯಾ ವುಡ್, ಚೀಪ್ ಅಂಡ್ ಬೆಸ್ಟ್. ಇವೆಲ್ಲ 20,000 ಕೊಡ್ಬಿಡ್ತೀವಿ. ಓಕೆ, ಚೇರ್ಸ್ಗಳು ನಾನು ನೆನ್ನೆ ಒಂದು ತಗೊಂಡ್ರಲ್ಲ. ಆಮೇಲೆ ನಾವು ಇನ್ನೊಂದು ಕಾನ್ಸೆಪ್ಟ್ ಮಾಡಿದ್ವಿ, ಬೆಡ್ರೂಮ್ ಸೆಟಪ್ ಅಂತ. ಒಂದು ಕಾಟು, ಒಂದು ಬೆಡ್, ಒಂದು ವಾಲ್ಡ್ರೋಫ್, ಒಂದು ಡ್ರೆಸ್ಸಿಂಗ್. ಇದು ಪೂರ್ತಿ ಒಂದು ಬೆಡ್ರೂಮ್ ಸೆಟ್. ಓಕೆ, ಕಂಪ್ಲೀಟ್ ಪ್ಯಾಕೇಜ್ ಕೊಡಂಗೆ. ಬೆಡ್ರೂಮ್, ಒಂದು ಬೆಡ್ರೂಮಿಗೆ ಏನ್ ಬೇಕು ಎಲ್ಲ, ವಾಲ್ಡ್ರೋಫ್, ಆಮೇಲೆ ನಿಮಗೆ ಡ್ರೆಸ್ಸಿಂಗ್, ಕಾಟು. ಕುರ್ಲಾನ? ಒಂದು ಕರ್ಲಾನ್ ಕಂಪ್ನಿ ಬೆಡ್. ಕರ್ಲಾನ್ ಅಂತ ಹೇಳ್ಬೇಕಾ? ಒಂದು ಬೆಡ್ ಪೂರ್ತಿ ಒಂದು ಸೆಟ್ ಆಗ್ಬಿಡುತ್ತೆ. ಅದು ಫುಲ್ ಅದ್ರದ್ದೇನಂತ ಮ್ಯಾಚಿಂಗ್ ನೋಡ್ಬೋದಾ? ನೋಡಿ ನೋಡಿ, ಓಪನ್ ಮಾಡಿ. ಈ ತರ ಇದೆ ಮೇಡಮ್. ಇದು ಲ್ಯಾಡರ್. ಇದು ಓಕೆ, ಸ್ಟೆಪ್ 3 ಸ್ಟೆಪ್ ಇರುತ್ತೆ. ಲ್ಯಾಡರ್ ತರ ಇದು. ಈ ಕಿಚನ್ ಅಲ್ಲಿ ಆಗ್ಲಿ ಅಂತದಕ್ಕೆ ಯೂಸ್ ಆಗುತ್ತೆ. ಇದು ಇಲ್ಲ ಸಜ್ಜನ್ ಮೇಲೆ ಐಟಮ್ ಇಟ್ಟರೆ ಲ್ಯಾಡರ್ 3 ಸ್ಟೆಪ್ ಬರುತ್ತೆ. ಈ ತರ ಹಿಂಗ್ ಕರ್ಸಿದ್ರೆ ಇದು ಚೇರ್ ಆಗುತ್ತೆ. ಕನ್ವರ್ಟ್ ಟು ಚೇರ್, ಕನ್ವರ್ಟೇಬಲ್. ಇದು ಚೇರ್ ಆಗುತ್ತೆ. ಗಟ್ಟಿ ಇದೆ ಮೇಡಮ್. ಇದು ವುಡ್, ಇದು ಟೀಕ್ ವುಡ್. ಒಳ್ಳೆ ಸ್ಟ್ರೆಂತ್ ಇದೆ ಇದು. ಓಕೆ, ಚೆನ್ನಾಗಿದೆ. ನೀವೇ ಕಸ್ಟಮೈಸ್ ಮಾಡಿರೋದಾ? ಇಲ್ಲ ಇಲ್ಲ, ಇದೆಲ್ಲ ಇಂಪೋರ್ಟ್. ಇದೆಲ್ಲ ಎಲ್ಲ ಇಂಪೋರ್ಟ್ ಮೆಟೀರಿಯಲ್ಸ್. ಇದು ಚೆನ್ನಾಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಮೇಡಮ್ ಈ ತರ ಇದೆ. ಇದೆಲ್ಲ ಡ್ರೆಸ್ಸಿಂಗ್, ಇದೆಲ್ಲ ಡ್ರೆಸ್ಸಿಂಗ್ ಟೇಬಲ್ಸ್ ಆಗ್ಲಿ, ಈ ತರ ಮಿರರ್. ಇಲ್ಲಿಗೆ ಒಂದು ಡ್ರಾಯರ್ ಇರುತ್ತೆ, ಡೋರ್ ಇದೆ, ಲಾಕ್ ಆಗಿದೆ ಎಲ್ಲ ಕಬೋರ್ಡ್ಸ್. ಓಕೆ, ರೆಂಟೆಡ್ ಹೋಮ್ಸ್ ಗೆ 2 ಡೋರ್ 3 ಡೋರ್ 4 ಡೋರ್ ಅಂತ ಬರುತ್ತೆ. ಒಂದು ಡ್ರಾಯರ್ ಇದೆ ಒಳಗಡೆ. ಇದ್ರಲ್ಲೂ ಕಲರ್ ಆಪ್ಷನ್ಸ್ ಇದೆ ಬೇಕಾದ್ರೆ. ಓಕೆ, ಮೊಟ್ಟೆ ಶೇಪ್ ಅಲ್ಲಿ ಏನಾದ್ರು ಡೈನಿಂಗ್ ಟೇಬಲ್ ಬೇಕು? ಇದೆಲ್ಲ ಮೀಡಿಯಂ ಪ್ರೈಸ್ ಮೇಡಮ್. ಇವೆಲ್ಲ ನಿಮಗೆ 20 ರೇಂಜ್. ಸ್ವಲ್ಪ ಕಡಿಮೆ ಕೇಳ್ತಾರಲ್ಲ ಅಂತವ್ರಿಗೆ ಇರ್ಲಿ ಅಂತ ಇಟ್ಟಿದೀವಿ. ಇದು ಅಕೇಶಿಯಾ ವುಡ್. ಬೆಡ್ಸ್ ಎಲ್ಲ ಇಲ್ಲೇ ಇದೆ. ಬೆಡ್ಸ್ ಇದೆ, ಕಾಟ್ಸ್. ಈಗ ಹೆಡ್ ಬೋರ್ಡ್ಸ್ ಗೆ ಆಲ್ರೆಡಿ ಮಂಚ ಇದ್ದು ಅದಕ್ಕೆ ಫಿಕ್ಸ್ ಮಾಡ್ಕೊಡಿ ಮಾಡ್ಕೊಡ್ತೀವಿ. ನಿಮಗೆ ಹೇಳಿದ್ರೆ ಬಂದ್ ಸೈಜ್ ತಗೊಳ್ತೀವಿ, ಡಿಸೈನ್ ಚೂಸ್ ಮಾಡಿ, ಕಲರ್ ಚೂಸ್ ಮಾಡಿದ್ರೆ ಮಾಡ್ಕೊಡ್ತೀವಿ. ಏನಾಗುತ್ತೆ ಬರೀ ಹೆಡ್ ಬೋರ್ಡ್ ಮಾತ್ರ? ಹೆಡ್ ಬೋರ್ಡ್ ಮೇಡಮ್ 3,000ಕ್ಕೂ ಆಗುತ್ತೆ, 4-5,000 ಡಿಪೆಂಡ್ ನಿಮ್ದು ಎಷ್ಟಲ್ಲಿ ಮೆಜರ್ಮೆಂಟ್ ಬರುತ್ತೆ, ಎಷ್ಟು ಹೈಟ್ ನಮಗೆ ಬೇಕು, ಅದ್ರ ಹೈಟ್ ಬರುತ್ತೆ, ಅದ್ರ ತಕ್ಕಂತೆ ರೇಟ್ಸ್ ಆಗುತ್ತೆ. ಇದೆಲ್ಲ ನೋಡಿ ಕಾಟ್ಸ್ ಎಲ್ಲ ಮಹಾಗನಿ ಅಂತ. ಇದರಲ್ಲಿ ಕುಶನ್ ನೋಡಿ, ಈ ತರ ಕುಶನ್ ಬರುತ್ತೆ. ಇದು ಸ್ಟೋರೇಜ್. ಇದು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು. ಬೆಡ್ ಶೀಟ್ ಆ ತರದೆಲ್ಲ ಇಟ್ಕೊಬಹುದು. ಈಗ ಮೇಡಮ್ ಪಿಲ್ಲೋಸ್, ರೂಮ್ ಏನಾದ್ರು ಚಿಕ್ಕದಾಗಿದೆ, ವಾರ್ಡ್ರೋಬ್ ಇಡಕ್ ಜಾಗ ಇಲ್ಲ, ಚಿಕ್ಕದು ಇಟ್ಕೊಂಡು ಇಲ್ಲಿ ಸ್ಟೋರ್ ಮಾಡ್ಕೋಬಹುದು. ನಮಗೆ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು. ಅಲ್ಲಿ ನೋಡಿ, ಅಲ್ಲಿಗೂ ಪ್ರೀಮಿಯಂ ಆಗಿ ಕುಶನ್ ಕೊಟ್ಟಿದೀವಿ. ಬ್ಲಾಕ್ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿದ್ರಿಂದ ಅಂತ ನೋಡಕ್ ಚೆನ್ನಾಗಿ ಕಾಣುತ್ತೆ. ಲೆದರ್ ಅಲ್ಲ? ಹಾಫ್ ಲೆದರ್ ಅದೆಲ್ಲ. ಇದೆಲ್ಲ ಬೆಡ್ ನಿಮಗೆ 5,000, 10, 15 ಸಿಗುತ್ತೆ. 10,000ದಿಂದ ಬೆಡ್ಗಳು ನಿಮಗೆ. ಕುಶನ್ ಇದೆ, ಫೋಮ್ ಬೇಕಾ, ಸ್ಪ್ರಿಂಗ್ ಬೇಕಾ. ಸೊ ಇದು ನಿಮಗೆ 5,000 ಸ್ಟಾರ್ಟ್ ಆಗಿ 50,000-60,000 ತನಕ ಬೆಡ್ಸ್ ಇದೆ. ಇದು ಬಿಲ್ವಾರ ಇದೆ, ಅಕೇಶಿಯಾ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮೇಡಮ್. ಇದು ಟೀಕ್ವುಡ್ ಬಿಲ್ವಾರ. ಬೇಕಾದ್ರೆ ಬಂದು ಕಾರ್ಪೆಂಟರ್ಸ್, ಆಚಾರಿಗಳನ್ನ ಕರ್ಕೊಂಡ್ ಬಂದು ಚೆಕ್ ಮಾಡಿಸಿ ಬೇಕಾದ್ರೆ ತಗೊಂಡ್ ಹೋಗ್ಬಹುದು, ಏನ್ ತೊಂದ್ರೆ ಇಲ್ಲ. ಇದೆಲ್ಲ ಅಕೇಶಿಯಾ. ಇಲ್ಲಿ ಇದೆಲ್ಲ ಬಿಲ್ವಾರ, ಅದು ಟೀಕು. ಇದು ಬಿಲ್ವಾರ ಅಲ್ಲ?
ಬಿಲ್ವಾರ ಹೇಗೆ ಇದು ಮರ ಬಾಳ್ಕೆ ಎಲ್ಲ ಮೇಡಮ್ ಒಳ್ಳೆ ಗಟ್ಟಿ ಮರ, ಸ್ಟ್ರೆಂತ್ ಇರುತ್ತೆ. ನೀವು ವೇಟ್ ಎತ್ ನೋಡಿ ಎಷ್ಟು ಭಾರ ಇರುತ್ತೆ ಅಂತ. ಎತ್ತಕ್ಕೆ 3-4 ಜನ ಬೇಕಿದು. Weight ಸ್ಟ್ರೆಂತ್ ಮತ್ತೆ ಗಟ್ಟಿ ಮರ. ಓಕೆ. ನಾನು ಬಿಲ್ವಾರ ಒಳ್ಳೆ ಮರ ಮೇಡಮ್. ಹೆಂಗಿರುತ್ತೆ ನನಗೆ ಗೊತ್ತೇ ಇಲ್ಲ ಅದು ಮರ. ಒಳ್ಳೆ ಸ್ಟ್ರೆಂತ್, ಆಮೇಲೆ ಒಳ್ಳೆ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಬರುತ್ತೆ. ಓಕೆ. ನಿಮಗೆ 20 ಇಯರ್ಸ್ ತನಕ ಆದ್ರೂ ಏನಾಗಲ್ಲ. ಅಕೇಶಿಯಾ ಅದೊಂದು ಮೀಡಿಯಂ ಪ್ರೈಸ್, ಮೀಡಿಯಂ ಕ್ವಾಲಿಟಿ. ಬಿಲ್ವಾರನ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಟೀಕು ಚೆನ್ನಾಗಿರುತ್ತೆ. ಇದೆಲ್ಲ ಟೀಕು. ಇದು ಅದು ಟೀಕ್. ಅದು ನನಗೆ ಟೀಕ್ ಅಂದ್ರೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಬಹಳ ಇಷ್ಟ. ನೋಡಿ ಚೆನ್ನಾಗಿದೆ ಇದು ಟೀಕದ್ದು. ಅಲ್ಲಿ ನೋಡಿ ಡಿಸೈನ್ ಫ್ಲವರ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಮೇಲೆ. ಚೆನ್ನಾಗಿದೆ ಇದು. ಒಂಥರ ರಾಜರದು ಕಾಲದ್ದು ಫೀಲಿಂಗ್ ಬರುತ್ತೆ ಇದು. ಇದು ಮಹಾಗನಿ ಅಂತ ಇಲ್ಲಿದೆ ನೋಡಿ. ಇದಕ್ಕೆ ಬೇಸ್ಗೂ ಸಮೇತ ಪ್ಲೈವುಡ್ ಹಾಕಲ್ಲ, ಉಡ್ಡೆ ಹಾಕಿರೋದು ಇದು. ಮಹಾಗನಿ ಅದೇನು ಮಹಾಗನಿ ನಮ್ ಲೋಕಲ್ ಆಗಿ ಅವೈಲೇಬಲ್ ಇದೆ. ಇದೆಲ್ಲ ಕೇರಳದಿಂದ ಅಲ್ಲಿ ಸುಮಾರು ಜನ ಬೆಳಿತಾರೆ. ಆಮೇಲೆ ರೇಟ್ ಅಲ್ಲಿ ಪ್ರೈಸ್ ಕಡಿಮೆ. ಓಕೆ. ಅದರಿಂದಾಗಿ ಇದೆಲ್ಲ ನೋಡಿ, ಇದೆಲ್ಲ ಚೆನ್ನಾಗಿರುತ್ತೆ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಓಕೆ. ವುಡ್ ಚೆನ್ನಾಗಿದೆ, ಏನು ಕಂಪ್ಲೇಂಟ್ಸ್ ಇಲ್ಲ. ಮತ್ತೆ ವಾಲ್ ಇಂಟೀರಿಯರ್ಗೂ ಯೂಸ್ ಮಾಡ್ತಾರಲ್ವಾ ಕೆಲವರು ಯೂಸ್ ಮಾಡ್ತಾರೆ ಇಂಟೀರಿಯರ್ಸ್ ಗೆಲ್ಲ. ಆಮೇಲೆ ಇದೆಲ್ಲ ನಿಮಗೆ ಪಾಲಿಶ್ ಚೆನ್ನಾಗಿ ಕೂರುತ್ತೆ ವುಡ್. ಓಕೆ. ಕ್ರ್ಯಾಕ್ ಆಗಲ್ಲ. ಕ್ರ್ಯಾಕ್ ಆದ್ರೆ ಗ್ಯಾರಂಟಿ ಇರುತ್ತಲ್ಲ, ವಾರಂಟಿ ಕೊಟ್ಟಿರ್ತೀವಿ. ಕ್ರ್ಯಾಕ್ ಆದ್ರೆ ಹುಳ ಬೀರೋ ಏನು ವಾರಂಟಿ ಇದ್ರು ಕ್ಲೈಮ್ ಮಾಡ್ತೀವಿ. ಓಕೆ. ಅದು ಮಹಾಗನಿನೇನಾ? ಇವೆಲ್ಲ ಎರಡು ಮಹಾಗನಿ. ಓಕೆ. ಇದು ಬಿಲ್ವಾರ ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿದೆ. ಕಾಲೆಲ್ಲ ನೋಡಿ ಎಷ್ಟು ದಪ್ಪಗೆ. ಸರ್ ಏನ್ ರೇಟ್ ಆಗುತ್ತೆ ಈ ಮಂಚದ್ದು? ಇದೆಲ್ಲ ನಿಮಗೆ ಮೇಡಮ್ ಈ ಕ್ವಾಲಿಟಿ ಬೇಕು ಅಂದ್ರೆ ಬಿಲ್ವಾರ 135 ಆಗುತ್ತೆ. ಇದಕ್ಕಿಂತ ಕಡಿಮೆ ಬರುತ್ತೆ 128. ಸೈಜ್ ಕಡಿಮೆ ಕಿಂಗ್ ಸೈಜ್ ಬೇಕು ಅಂದ್ರೆ 25. ಇದು ಫ್ಯಾಮಿಲಿ ಏನು ದೊಡ್ಡದಿದೆ ಅಲ್ಲ, 3 ಜನ ಆರಾಮ್ಸೆ ಮಲಗಬಹುದು. 3 ಜನ ಇದು ಕಿಂಗ್ ಸೈಜ್ ಕಾಟ್. 3 ಜನ ಆರಾಮಾಗಿ ದೊಡ್ಡವರು ಮಲಗಬಹುದು. ಚೆನ್ನಾಗಿದೆ. ಪ್ಲಾಸ್ಟಿಕ್ ಚೇರ್ ಕೂಡ ಸಿಗುತ್ತಂತೆ ಇವ್ರ ಇದ್ರಲ್ಲಿ. ನೋಡಿ ಇಲ್ಲೂ ಇದೆ ಡೈನಿಂಗ್ ಟೇಬಲ್ ಚೇರ್. ಓಕೆ. ಇದೆಲ್ಲ ಇದೊಂದು ಪಾರ್ಟಿ ಆರ್ಡರ್ ಕೊಟ್ಟಿದ್ರು ಅವ್ರದ್ದು. ಇದೆಲ್ಲ ನೋಡಿ ಇಲ್ಲಿ ಬೇಸ್ ಇದಕ್ಕೂ ಉಟ್ ಕೊಟ್ಟಿದೀವಿ. ಇದೆಲ್ಲ ನೀವೇ ನೋಡ್ಬೋದು. ಮುಂದೆ ಬನ್ನಿ, ಗ್ರೇನ್ಸ್ ನೋಡಿ ಗೊತ್ತಾಗುತ್ತೆ. ಇದೆಲ್ಲ ಪಕ್ಕ ಟೀಕ್ ವುಡ್ ಇದು. ಹೌದಾ? ಓಕೆ. ಫುಲ್ ಇಷ್ಟು ಒಳ್ಳೆ ವೇಟ್ ಇರುತ್ತೆ ಮೇಡಮ್. ವುಡ್ ಅಷ್ಟೇ ಒಳ್ಳೆ ವೇಟ್ ಇದೆ. ನೀವೇ ನೋಡಿ, ನಾನು 2 ಕೈಲಿ ವುಡ್ ಚೆನ್ನಾಗಿ ವೇಟ್ ಇದೆ. ಒಳ್ಳೆ ಡ್ಯೂರಬಿಲಿಟಿನೂ ಬರುತ್ತೆ. ನೀವು ನೋಡಿದ್ರಲ್ಲ ಎಲ್ಲ ಅಲ್ಲೆಲ್ಲ ವುಡ್ಗಳು ಅಷ್ಟೇ. ನಿಮಗೆ ಈ ಕಾರ್ಪೆಂಟರ್ಸ್ ಯಾರನ್ನೇ ಆಚಾರಿ ಕರ್ಕೊಬಂದು ಅವ್ರು ಬಂದು ಮುಂದೆ ನೋಡ್ಬಿಟ್ಟು ಹೆಂಗ್ ಚೆಕ್ ಮಾಡ್ಬೇಕಾದ್ರೆ ತಗೊಂಡ್ ಹೋಗ್ಬೋದು. ಅವ್ರಿಗೆ ಯಾವ ತರ ವುಡ್ ಅಲ್ಲಿ ಯಾವ ವುಡ್ ಅಲ್ಲಿ ಏನ್ ಮಾಡ್ಕೊಡ್ಬೇಕು ಅಂತ ಅವ್ರು ಯಾವ್ದು ಹೇಳಿದ್ರು ಅದನ್ನ ನಾವು ಮಾಡ್ಕೊಡ್ತೀವಿ. ಕೆಲವರು ಬಿಲ್ವಾರದಲ್ಲಿ ಮಾಡ್ಕೊಡಿ ಅಂತಾರೆ, ಟೀಕಲ್ ಮಾಡ್ಕೊಡಿ ಅಂತಾರೆ, ಅಕೇಶಿಯಾದಲ್ಲಿ ಮಾಡ್ಕೊಡಿ ಅಂತಾರೆ. ಸೊ ಕಸ್ಟಮರ್ಸ್ ಏನ್ ಹೇಳ್ತಾರೆ ಆ ಕಸ್ಟಮೈಸೇಷನ್ ಮರಗಳ ಸೆಲೆಕ್ಷನ್ ಏನೇ ಇದ್ರು ನಾವು ಮಾಡ್ಕೊಡ್ತೀವಿ. ಅವ್ರು ಯಾವ ತರ ತಗೊಂಡ್ಬಂದ್ ಕೊಡ್ತಾರೆ ಅದೇ ಡಿಸೈನ್ಸ್ ನಾವು ಮಾಡ್ಕೊಡ್ತೀವಿ. ಸ್ನೇಹಿತರೆ, ನಿನ್ನೆ ನಾನು ಡೈನಿಂಗ್ ಟೇಬಲ್ ಪರ್ಚೇಸ್ ಮಾಡಕ್ ಬಂದಾಗ ಕೇಳ್ದೆ ಅವ್ರನ್ನ, ಫುಲ್ ನಿಮ್ದು ಶೋರೂಮ್ ತೋರ್ಸೋದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ. ಅವ್ರು ಓಕೆ ಅಂದ್ಮೇಲೆ ನಾನು ಇವತ್ತು ಮತ್ತೆ ಬಂದು ಶೂಟ್ ಮಾಡ್ತಾ ಇರೋದು. ಇನ್ನೊಂದೇನು ಅಂತಂದ್ರೆ, ನಮ್ಮ ಅಜ್ಜಿ ಊರು ಹಾಸನ ಜಿಲ್ಲೆ ಕುದ್ರುಗುಂಡಿ ಅಂತ, ಅದೇ ಊರಿನವರು. ಇವರು ಕೂಡ ಓನರ್. ತಮ್ಮ ಫುಲ್ ನೇಮಂತ್ ಅಂತ. ಸೊ ಹಂಗಾಗಿ ನಮ್ಮ ಅಜ್ಜಿ ಊರರೇ ಆಗಿರೋದ್ರಿಂದ ನಾವು ಸ್ವಲ್ಪ ಇನ್ನು ಖುಷಿ ಅಲ್ವಾ. ನಿಮ್ಮಂತರ ಬೆನ್ ತಟ್ಟಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡ್ರೆ ನಮಗೂ ಖುಷಿ ಆಗುತ್ತೆ. ನೀವೇ ಬಂದ್ ಪಾಪ ಕೇಳಿದ್ರಿ ಹಂಗಂತ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನೇ ಒಂದು ಶೂಟ್ ಮಾಡ್ತೀವಿ ಅಂತಂದಾಗ ಸರಿ ಓಕೆ ಡನ್. ನಿಮ್ಮಂತವ್ರಿಗೆ ನಾವ್ ಕೆಲವ್ರು ಕೇಳಿದ್ರೆ ಮಾಡಲ್ಲ, ಕೇಳ್ದಲ್ಲಿ ನಿಮ್ಮಂತವ್ರು ಈ ತರ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಅದು ನಾವು ಥ್ಯಾಂಕ್ಫುಲ್ ಆಗಿರ್ಬೇಕಷ್ಟೇ. ನಾನು ಮುಂಚೆ ಒಂದು 6 months 4-5 months ಬ್ಯಾಕ್ ಒಂದು ಕಂಪ್ಯೂಟರ್ ಟೇಬಲ್ ಏನೋ ತಗೊಂಡೆ ನಾನು ವರ್ಕ್ ಮಾಡೋದಕ್ಕೆ. ಅವಾಗ ಒಂದ್ಸತಿ ಬಂದು ಹೋಗಿದ್ದೆ, ಫುಲ್ ನೋಡಿರ್ಲಿಲ್ಲ. ನಿನ್ನೆ ಬಂದಾಗ್ಲೂ ಇದೇ ಕೌಂಟ್ರಿಗೆ ಬಂದೆ, ಡೈರೆಕ್ಟ್ ಈ ಫ್ಲೋರ್ ನೋಡ್ಕೊಂಡು ಕೆಳಗಡೆ ಒಂಚೂರು ನೋಡ್ಕೊಂಡು ಹೋಗಿದ್ದೆ. ಬಟ್ ಇವಾಗ ಸ್ವಲ್ಪ ಡೀಟೇಲ್ ಆಗಿ ನೋಡಿದಾಗ ಫರ್ನಿಚರ್ ಐಟಮ್ಸ್ ಎಲ್ಲ ಪರವಾಗಿಲ್ಲ ಸ್ನೇಹಿತರೆ, ಚೆನ್ನಾಗಿದೆ. ನಿಮ್ಗೂ ನಿಮ್ಮ ಮನೆಗೆ ಫರ್ನಿಚರ್ ಐಟಮ್ಸ್ಗಳದ್ದು ಏನಾದರೂ ಅವಶ್ಯಕತೆ ಇತ್ತು ಅಂತಂದ್ರೆ ನೀವು ಇಲ್ಲಿ ಬಂದು ನೋಡಿ ಮಾಡಿ, ಅವಶ್ಯಕತೆ ಇದ್ರೆ ನೀವು ಕೂಡ ಇಲ್ಲಿ ಪರ್ಚೇಸ್ ಮಾಡಬಹುದು. ನಮ್ಮ ಕಡೆಯಿಂದ ಬಂದ್ರೆ ರೀಸನಬಲ್ ರೇಟ್ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಅಂಡ್ ಬೆಸ್ಟ್ ಕ್ವಾಲಿಟಿ ಮೇನ್. ಯಾಕಂತಂದ್ರೆ ನಾವು ಇವಾಗ ವಿಡಿಯೋ ಮಾಡಬಹುದು ಬಿಡಬಹುದು, ನೀವು ಕ್ವಾಲಿಟಿ ಅನ್ನೋದನ್ನ ಎಷ್ಟು ಮೇಂಟೈನ್ ಮಾಡ್ಕೊಂತೀರಾ ನಿಮ್ ಶಾಪ್ ಹಂಗೆ ಚೆನ್ನಾಗಿದೆ. ಏನಿದೆ ಪ್ರಾಕ್ಟಿಕಲ್ ಆಗಿ ಏನಿದೆ ಏನಂತ ಎಕ್ಸ್ಪ್ಲೇನ್ ಮಾಡಿ, ಏನಿರುತ್ತೆ ಟ್ರೂತ್ ಅದೇ ಹೇಳ್ಕೊಡ್ತೀವಿ. ಇಲ್ದೇ ಇರೋದೆಲ್ಲ ಕತೆ ಹೇಳಿ ಆತರ ಎಲ್ಲ ಮಾಡ, ಏನಿರುತ್ತೆ ಆತರ ಇದಕ್ಕೆ ಎಷ್ಟು ಪ್ರೈಸ್ ಇರುತ್ತೆ, ಅದೊಂದು ಎಷ್ಟು ಬೆಸ್ಟ್ ಪ್ರೈಸ್ ಮಾಡ್ಬೋದು ಅಷ್ಟು ಮಾಡ್ಕೊಡ್ತೀವಿ. ಓಕೆ. ಮನೆಗಳಿಗೆ ಏನಾದ್ರು
ಇಂಟೀರಿಯರ್ ಮಾಡಿಸೋದಿದ್ರೆ ಅದಕ್ಕೂ ಸಹ ಅವರನ್ನ ಸಂಪರ್ಕ ಮಾಡಿ ಮಾತಾಡ್ಕೋಬಹುದು. ಡೈನಿಂಗ್ ಟೇಬಲ್ ಅಂತೂ ಡಿಸೈನ್ಸ್ ಸಕ್ಕದಾಗಿದೆ, ಅದು ಮಾರ್ಬಲ್ ಡಿಸೈನ್ಸ್ ಇದಾವಲ್ಲ, ತುಂಬಾ ಇಷ್ಟ ಆಯ್ತು. ಮತ್ತೆ ಕೆಲವೊಂದು ಸೋಫಾ ಡಿಸೈನ್ಸು ಸಹ ನನಗೆ ಇಷ್ಟ ಆಯ್ತು. ಹೊಸ ಮನೆಗೆ ನೀವು ತಗೊಂಡ್ರೆ ನಮಗೆ ನಾವು ಬಂದು ಒಂದು ಮೆಜರ್ಮೆಂಟ್ ತಗೊಳ್ತೀವಿ, ಇಂಟೀರಿಯರ್ ಪ್ಲಸ್ ಫರ್ನಿಚರ್ ಪ್ಲಸ್ ಫರ್ನಿಶಿಂಗ್, ಈ 3 ಪ್ಯಾಕೇಜಸ್ ಮಾಡಿ ಇನ್ಕ್ಲೂಡ್ ಮಾಡಿ ಒಂದು ಗುಡ್ ಪ್ರೈಸ್ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ನೀವು ಎಲ್ಲೇ ಎನ್ಕ್ವೈರಿ ಮಾಡಿದ್ರು ನಮ್ದೇ ಒಂದು ಬೆಸ್ಟ್ ಪ್ರೈಸ್ ಬರಬೇಕು. ನಿಮಗೆ ಕರ್ಟನ್ಸ್ ಆಗುತ್ತೆ, ಮತ್ತೆ ಸೋಫಾನು ಆಗುತ್ತೆ. ಇನ್ನೊಂದು ಸ್ನೇಹಿತರೆ, ಕರ್ಟನ್ಸ್ ಎಲ್ಲ ನೋಡಿದ್ನಲ್ಲ, ಮೆಟೀರಿಯಲ್ ಎಲ್ಲ ತೋರಿಸಿದ್ರಲ್ಲ ಅವರು, ಅದನ್ನು ಅಷ್ಟೇನೆ ಕರ್ಟನ್ ಕ್ವಾಲಿಟಿ ಮೆಟೀರಿಯಲ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಏನಾದರೂ ಮಾಡಿಸೋ ಅಂಥರಿದ್ರೆ ಇಲ್ಲೂ ಸಹ ಬಂದು ಸುಮಾರು ಫರ್ನಿಚರ್ ಅಂಗಡಿಗಳು ಇದೆ ಹಾಸನಲ್ಲಿ, ಎಲ್ಲ ಕಡೆನೂ ನೋಡಿ, ಇಲ್ಲೂ ನೋಡಿ, ನಿಮ್ಗೆ ವರ್ತ್ ಅನ್ಸುತ್ತೆ ಅಲ್ಲಿ ತಗೋಬಹುದು. ನೀವು ಒಂದು ಗುಡ್ ರೆಸ್ಪಾನ್ಸ್ ಮಾಡ್ಕೊಡ್ತೀವಿ, ವರ್ತ್ ಪ್ರೈಸಿಗೆ ವರ್ತ್ ಬೆಸ್ಟ್ ಕ್ವಾಲಿಟಿನ ಮಾಡ್ಕೊಡ್ತೀವಿ. ನಿಮ್ದು ಇದು ಫರ್ನಿಚರ್ಸ್ ಎಲ್ಲ ನೀವೇ ಮಾಡೋ ಅಂತದ್ದು? ನಾವು 50% ನಾವೇ ಮಾಡ್ತೀವಿ, ನಮ್ದು ಇನ್ನೋಸೇ ಇದೆ 50%, ಇನ್ನು ಸ್ವಲ್ಪ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತೀವಿ. ಅದೆಲ್ಲ ನೀವು ಡೈನಿಂಗ್ ಸೆಟ್ 4-5 ಪ್ಯಾಟರ್ನ್ಸ್ ಎಲ್ಲ ಇಂಪೋರ್ಟ್ ಚೈನಾನೇ ಬಂದಿರೋದು. ಓಕೆ, ನಿಮ್ದು ಶೋರೂಮ್ ಇನ್ನೊಂದು ಎಲ್ಲರೂ ಇದೆಯಾ? ಇನ್ನೊಂದಿದೆ ಮೇಡಮ್, ಇನ್ನೊಂದು ನಮ್ದು ರಿಂಗ್ ರೋಡ್ ಜಯನಗರ ಸರ್ಕಲ್ ಇದೆಯಲ್ಲ, ಮಲ್ನಾಡ್ ಕಾಲೇಜ್ ರಿಂಗ್ ರೋಡ್ ಸರ್ಕಲ್ ಉಂಟಲ್ಲ, ಅಲ್ಲಿ ನಮ್ದು ವಿಶಾಲ್ ಮಠ್ ರೋಡ್ ಅಲ್ಲಿ ನಮ್ದು ಅಲ್ಲಿ ರಿಚ್ ಲುಕ್ ಅಂತ ಶೋರೂಮ್ ಇದೆ. ಅದು ಸುಮಾರು 4 ವರ್ಷ. ರಿಚ್ ಲುಕ್ ಅಂತ ಅದೇ ನಮ್ದು ಇದು ರಿಚ್ ಹೋಮ್ ಫರ್ನಿಚರ್. ಇದು ರಿಚ್ ಹೋಮ್ ಈಗ ಒಂದು 8-9 ಮಂತ್ಸ್ ಆಯ್ತು ಇದು ಓಪನ್ ಮಾಡಿ. ನೋಡಿ, ನಾವು ಹಾಸನದಿಂದ ಬೇಲೂರಿಗೆ ಹೋಗುವ ಅಗ್ರ ರೋಡ್ ಇದೆಯಲ್ಲ, ಅಲ್ಲಿ ವಿಜಯನಗರ ಬಸ್ ಸ್ಟಾಪ್ ಇದೆ, ಅದ್ರ ಪಕ್ಕದಲ್ಲೇ ಹಾಸನ ಕಡೆಯಿಂದ ಬರುವಾಗ ಲೆಫ್ಟ್ ಸೈಡ್ ಗೆ ಸಿಗುತ್ತೆ. ರಿಚ್ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಅಂದ್ಬಿಟ್ಟು ಶಾಪ್ ನೇಮ್. ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ನಮ್ಮ ಇಲ್ಲಿ ದಾಸರಕೊಪ್ಪದಿಂದ ಕೆಳಗಡೆ ತಾರದೂರ್ಕೊಪ್ಪ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಓಕೆ, ಇನ್ನೊಂದ್ಸಲ ಯಾವಾಗ್ಲಾರು ಹೇಳಿ, ಅಲ್ಲಿ ವಿಡಿಯೋ ಮಾಡಿ ತೋರಿಸುವ ಹೆಂಗಾಗುತ್ತೆ, ಯಾವ ತರ ಪ್ರೊಡಕ್ಷನ್ ಮಾಡ್ತೀವಿ, ಏನ್ ಮೆಟೀರಿಯಲ್ ಹಾಕ್ತಿವಿ, ಹೆಂಗ್ ವರ್ಕ್ ನಡೀತಾ ಇರುತ್ತೆ ಅಂತ ಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ರೆ. ಸ್ನೇಹಿತರೆ, ನಮ್ಮ ತ್ರಿವೇಣಿ ಮೇಡಮ್ ಅವ್ರು ನೆನ್ನೆ ಒಂದು ಐಟಮ್ ಪರ್ಚೇಸ್ ಮಾಡೋದು ನಮ್ಮ ಹತ್ರ, ಅವರಿಗೆ ಇಷ್ಟ ಆಗಿ ಪ್ರೈಸ್ ಆಗಲಿ ನಮ್ಮ ಹತ್ರ ಒಂದು ಪದಾರ್ಥ ನಾವು ರೆಸ್ಪಾನ್ಸ್ ಮಾಡಿದ್ರೆ ಅವ್ರಿಗೆ ಖುಷಿಯಾಗಿ ನಾವು ಒಂದು ವಿಡಿಯೋ ಶೂಟ್ ಮಾಡ್ಬೋದು, ವ್ಲಾಗ್ ಮಾಡ್ಬೋದು ಅಂತ ಕೇಳಿದ್ರು. ಓಕೆ ಮೇಡಮ್ ಮಾಡಿ ಅಂತ ಅಂದ್ವಿ. ಪಾಪ ಅವ್ರು ಹೇಳಿದ ತಕ್ಕಂತೆ 11 o'clock ಬರ್ತೀನಿ, ಬೆಳಗ್ಗೆನೆ ಬಂದು ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಅವ್ರು ಮಾಡ್ಕೊಟ್ಟಿದ್ದಾರೆ. ಅವರು ನಮ್ಮ ಕಡೆಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ಕಸ್ಟಮರ್ಸ್ ಬಂದ್ರೆ ಒಳ್ಳೆ ಪ್ರಾಡಕ್ಟ್ ಚೆನ್ನಾಗಿ ಕೊಡಿ ಅಷ್ಟೇ. ನಾವು ಮಾಡ್ತಾ ಇದೀವಿ, ಏನೋ ಒಂದು ಮಾಡ್ತೇವೆ ಗುರ್ಸಿ, ಏನ್ ನಿಮ್ ಕಡೆಯಿಂದ ಏನಾಗುತ್ತೆ ಅಂತ ನೀವು ಮಾಡ್ಕೊಡ್ತೀರಾ, ಅದು ಗ್ರೇಟ್. ಆಕ್ಚುಲಿ ಅಂದ್ರೆ ಮಾಡಕ್ ಹೋಗಲ್ಲ, ನಮ್ಮೂರ್ ಸೈಡ್ ಅವರು. ನಮ್ದು ಆಕ್ಚುಲಿ ನಿಮ್ಗೆ ಗೊತ್ತಿರಂಗೆ ಸೊಪ್ಪಿನಹಳ್ಳಿ ಪುರದಮ್ಮ ಟೆಂಪಲ್ ಹತ್ರ ಕುದ್ರಗುಂಡಿ ನಮ್ಮ ಅಜ್ಜಿ ಊರು, ತಾಯಿ ಊರು. ನಮ್ಮ ಸೋದ್ರ ಮಾವನ್ ಮಕ್ಳಿಗೆಲ್ಲ ಇವರು ಫ್ರೆಂಡ್ ಕೂಡ. ಬಂದ್ಮೇಲೆ ಗೊತ್ತಾಯ್ತು. ನಾನು ಫಸ್ಟ್ ಸತಿ ಬಂದಿದ್ದ ಗೊತ್ತಾಗಿತ್ತು ಇದು ಕುದ್ರಗುಂಡಿ ಅವ್ರದ್ದು ಶಾಪ್ ಅಂತ. ಆಮೇಲೆ ನನ್ನ ಮಾವನ ಮಕ್ಳನ್ನ ವಿಚಾರಿಸಿದ್ಮೇಲೆ ಗೊತ್ತಾಯ್ತು. ನಾನು ಡೈನಿಂಗ್ ಟೇಬಲ್ ತಗೊಂಡೋಗಿ ಬರುವಾಗ್ಲೂ ನಮ್ಮ ಮಾವನ ಮಕ್ಳು ಇಲ್ಲಿ ಫೋನ್ ಮಾಡಿಸಿ ಅವ್ರಿಗೆ ಹೇಳ್ಸಿ ಬಂದದ್ದು. ಹಂಗಾಗಿ ಎಲ್ಲರಿಗೂ ಬೆಸ್ಟ್ ಪ್ರೈಸ್ಗೆ ಹಾಕೊಡ್ತಾರೆ, ಹಂಗೇನಿಲ್ಲ. ನೇಮ್ ಹೇಳಿ ಬಂದವರಿಗೆ ಸ್ಪೆಷಲ್ ಡಿಸ್ಕೌಂಟ್, ಬೆಸ್ಟ್ ಪ್ರೈಸ್, ಒಳ್ಳೆ ಪ್ರಾಡಕ್ಟ್ ಕೊಡಿ, ಅದೇ ಮೇನ್. ಓಕೆ ಸ್ನೇಹಿತರೆ, ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡ್ಬೋದು ಹೇಗಿದೆ ಏನು ಎತ್ತ ಅಂತ. ಇಷ್ಟ ಆದ್ರೆ ಪರ್ಚೇಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ಧನ್ಯವಾದಗಳೊಂದಿಗೆ ತ್ರಿವೇಣಿ. ಹಾಗೆ ನಮ್ದು ಮೋರ್ ಅಪ್ಡೇಟ್ಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ರಿಚ್ ಹೋಮ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಅಂತ. ಥ್ಯಾಂಕ್ ಯು ವೆರಿ ಮಚ್.